ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಈ ಬ್ಲಾಗ್ ಸಾಕಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ನೈಟ್ ಕ್ಯಾಂಪ್ ಹಾಕೊಂಡು ಎಲ್ಲಿಪ್ಪ ಅಂತಂದ್ರೆ ಬಾದಾಮಿ ಒಳಗ ದೊಡ್ಡ ಟಾಪ್ ಗುಡ್ದಾಗ ನೈಟ್ ಕ್ಯಾಂಪ್ ಹಾಕೊಂಡು ಗೈಸ್ ಖತರ್ನಾಗಿರುತ್ತೆ ಬ್ಲಾಗ್ ಅಂತೂ. ಆ್ಯಂಡ್ ಕೊನೆವರೆಗೂ ನೋಡ್ರಿ. ಇನ್ ಕೇಸ್ ಚಾನಲ್ಗೆ ಯಾರಾದ್ರೂ ಹೊಸಬ್ರು ಇದ್ರಿ ಅಂತಾರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಗೈಸ್. ನೋಡಿ ಇಲ್ಲಿ ಜಾಗ ಹೆಂಗೈತೆ. ಸೊ ಅಲ್ಲಿ ಮೇನ್ ರೋಡ್ ಕಾಣಿಸುತ್ತೆ ನಿಮ್ಗೆ. ಸೊ ಅಲ್ಲಿ ಮೇನ್ ರೋಡ್ ಕಾಣಿಸುತ್ತೆ ನಿಮ್ಗೆ. ಸನ್ಸೆಟ್ ಆಯ್ತು ಇವಾಗ. ಯಾರಾದ್ರೂ ಏನಾರ ಅಂತಾರ ಅಂತಂದು ಸೊ ಸ್ವಲ್ಪ ಟೈಮ್ ಆದ್ಮೇಲೆ ಬಂದಿವಿ. ಸೊ ಅಲ್ಲಿ ನೋಡ್ರಿ ಗೈಸ್ ಸನ್ಸೆಟ್ ಆಗೈತೆ. ಸೊ ಅಲ್ಲಿ ರೋಡ್ ಐತೆ. ಆ್ಯಂಡ್ ಇವಾಗ ನಾವು ಮ್ಯಾಲೆ ಹೊಂಟಿವಿ. ಅವಾಗಲೇ ಬಂದು ಜಾಗ ನೋಡ್ಕೊಂಡಿದ್ವಿ. ಜಾಗ ಸ್ವಲ್ಪ ಚಲೋ ಐತಿ. ಬಟ್ ಇಲ್ಲಿ ಅನ್ನಗಳು ಹೇಳಿದ ಪ್ರಕಾರ ಒಬ್ಬರನ್ನ ಕೇಳಿದ್ವು ಮ್ಯಾಲೆ ಚಿರತೆದು ದಾವು ಹೋಗಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ. ಸೊ ಆ ಕಡೆ ಅಂತಂದ್ರೆ ಅವ್ರ ಈ ಕಡೆ ಏನೋ ದಾವು ಗೊತ್ತಿಲ್ಲ. ಸೊ ನೋಡುವ ಹೆಂಗೆ ಹೆಂಗತ್ತ ಬ್ಲಾಗ್ ಅಂತಂದು ಸಖತ್ತಾಗಿರುತ್ತೆ ಅಂತ ನಾನು ಅನ್ಕೊಂಡನು ಗೈಸ್. ಏನೋ ಒಂದು ಲೈನ್ ಬರ್ದಾರ ಬರ್ರಿ. ವಾ, ಕಾಡಿದ್ದರೆ ನಾಡು, ಮಳೆ ಇದ್ದರೆ ಬೆಳೆ. ವಾ, ಯಾರೋ ಇಲ್ಲಿ ತನಕ ಬಂದು ಬರ್ತಾರಲ್ಲ ಗುರು, ವಾಟ್ಸಪ್ ನಿಂಗೆ ಬರೀ ಗೈಸ್ ಮ್ಯಾಲೆ ಅಂತ. ಇಲ್ಲಿ ಎಷ್ಟೇ ಟ್ರೈ ಮಾಡ್ರು ಯಾರು ಒಬ್ರು ಬರಂಗಿಲ್ಲ ರೀ. ಇಲ್ಲಿ ನೋಡ್ಕೋಬೋದು ನೀವು, ಸುತ್ತಮುತ್ತ ಎಲ್ಲೂ ಒಬ್ರು ಮನುಷ್ಯರಲ್ರಿ ಗೈಸ್. ನಿರ್ಜನ ಪ್ರದೇಶದಲ್ಲಿ ನೈಟ್ ಕ್ಯಾಂಪ್ ಹಾಕೋ ಸಾಹಸ ಮಾಡತ್ತೀವಿ. ಏನೇನಾಗುತ್ತೆ ಆಮೇಲೆ ಗೊತ್ತಿಲ್ಲ. ಅಲ್ಲಿ ಮ್ಯಾಲೆ ಹಾಕ್ಬೋದು. ಅಲ್ಲಿ ಮ್ಯಾಲೆ ರೀ ಗೈಸ್, ಅಲ್ಲಿ ಮ್ಯಾಲೆ ಒಂದು. ಸೊ ಅಲ್ಲಿ ನೋಡ್ಕೊಂಬರ್ನು ಬರ್ರಿ. 2 ಕಿಲೋಮೀಟರ್ ಕಡೆ ಮುಂದೆ ಬಂತೀವಿ ರೀ. ಯಾಕಂತಂದ್ರೆ ಅಲ್ಲಿ ಬಾದಾಮಿ ಒಳಗೆ ಕೇಳಿದ್ವಿ ಕ್ಯಾಂಪ್ ಹಾಕಕ್ಕೆ ಏನಾರ ಅವಕಾಶ ಐತೆನ ಕೊಡ್ತೀರೇನ ಅಂತಂದ. ಅಲ್ಲಿ ಯಾರು ಕೊಡಂಗಿಲ್ಲ ಅಂತಂದ್ರೆ. ಯಾಕಪ್ಪ ಅಂತಂದ್ರೆ ಈ ಕಡೆ ಈ ಗುಡ್ದಾಗೋದು ದಾವಲಲ್ಲಿ. ಸೊ ಇಲ್ಲಿ ಚಿರತೆಗಳ ಕಾಟ ಜಾಸ್ತಿ ಐತೆ ಅಂತ. ಸೊ ಅದಕ್ಕೋಸ್ಕರ ನಿಜಾನ ಅವ್ರು ಹೇಳ್ದು ಹೇಳತ್ನು. ಮಧ್ಯಾಹ್ನ ಇದ್ದಿದ್ದು ಹೇಳ್ಬೇಕಲ್ಲ. ಅದಕ್ಕೇನಾಯ್ತು ಗೈಸ್, ಅವರೇ ಹೇಳಿದ್ರಿ ಚಿರತೆಗಳ ಕಾಟ ಐತಿ. ಯಾರೋ ಮೈನೊಂದು ಯಾರನ್ನೂ ಅಟ್ಯಾಕ್ ಮಾಡಿತ್ತ. ಸೊ ಅದನ್ನ ಹೇಳ್ರ. ಸೊ ಚಿರತೆಗಳ ಕಾಟ ಐತಿ, ಬರಕ್ಕೆ ಹೋಗ್ಬೇಡ್ರಿ, ಹೋಗಕ್ಕೆ ಹೋಗ್ಬೇಡ್ರಿ. ಇಲ್ಲೆಲ್ಲ ಅಲ್ಲೆಲ್ಲ ಪರ್ಮಿಷನ್ ಕೊಡಲ್ಲ ನಿಮ್ಗೆ ಅಂತಂದ್ರೆ. ಸೊ ಅಷ್ಟಾದರೂ ಗಟ್ಟಿ ಧೈರ್ಯ ಮಾಡಿ ಗೈಸ್ ಅಲ್ಲಿ ಐತ್ರಿ ಬಾದಾಮಿ. ಈಗ ನಾವು ಅಲ್ಲಿಂದ ಸ್ವಲ್ಪ ಒಂದು 2 ಕಿಲೋಮೀಟ್ರ್ ಬಂದ್ವಿ. ಸೊ ಇಲ್ಲಿ ಟಾಪ್ ಆ್ಯಂಗಲ್ ವ್ಯೂ ನೋಡ್ರಿ ಗೈಸ್. ಹಿಂಗೆ ಕಾಣುತ್ತೆ ನಿಮ್ಗೆ. ಆ್ಯಂಡ್ ಸನ್ಸೆಟ್ ಆಗತ್ತದ್ರಿ. ವಾ, ಸೂರ್ಯ ಕಾಣತ್ತಿಲ್ಲ, ಬಟ್ ಸೂರ್ಯ ಕಾಣತ್ತಿದ್ರೆ ಸನ್ಸೆಟ್ ಒಳಗೆ ಸಖತ್ತಾಗಿ ಕಾಣ್ತದೆ. ನಮ್ಮ ಹುಡುಗ ಸುಸ್ತಾಗೇನ್ರಿ ಅಲ್ಲಿಂದ ಇಲ್ಲಿ ಬಿಡ್ಬಿಡ್ಗೆ ಗೈಸ್. ಇಲ್ಲಿ ತನಕ ಬಂದು ರೀ ಏನಾರ ಪ್ಲೇಸ್ ಸಿಗುತ್ತೆ ಕ್ಯಾಂಪ್ ಹಾಕಕ್ಕೆ ಅಂತೇಳಿ. ಸೊ ಇಲ್ಲಿ ಎಲ್ಲೂ ಇಲ್ಲ. ಈ ಕಡೆ ಏನೋ ಇದೈತ್ರಿಪ್ಪ, ಕಾಲು ಸ್ಲಿಪ್ಪದು ಆಯ್ತಂದ್ರೆ ಮುಗಿದೋದು. ಟೆಂಟ್ ಹಾಕಿದಾಗ ನಾವು ಟೆಂಟ್ ಹಾಕಿರೋ ರಾತ್ರಿ ಅದು ಅಲ್ಲಿ ಇಲ್ಲಿ ಓಡಾಡ್ತಿರ್ತು. ಸೊ ಅವಾಗೇನಾದರೂ ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಸೇಫ್ ಆಗಿರೋ ಜಾಗ ನೋಡತ್ತೀವಿ ರೀ. ಇಲ್ಲಿ ನೋಡ್ಕೊರಿ ಗೈಸ್. ವಾ, ಅದೊಂದೇ ಹೆಂಗೆ ಕಾಣತ್ತೆ ನೋಡ್ರಿ ಗೈಸ್, ಸಾಕಾಗೈತಲ್ಲ. ಸೊ ಅದೊಂದ ಗೈಸ್ ಇಲ್ಲೊಂದು ತೋರಿಸ್ಬೇಡಿ ನೀವು. ಅಲ್ಲಿ ನೋಡ್ರಿ ಸನ್ಸೆಟ್ ಆಗುವಾಗ ಬರ್ಬೇಕಂತ ಅನ್ಸುತ್ತೆ. ಸನ್ಸೆಟ್ ಆಗುವಾಗ ಬಂದ್ರು ಸೂರ್ಯನೇ ಇಲ್ಲಲ್ರಿ ಗೈಸ್. ಸೊ ಅದಕ್ಕೋಸ್ಕರ ಯಪ್ಪ ಗುರು ನೋಡ್ರಿ ಗೈಸ್. ನನ್ನ ಬ್ಯಾಗ್ದು ಎಷ್ಟೋ ಪ್ರಾಬ್ಲಮ್. ಈ ಮುಳ್ಳು ಎಲ್ಲರಿ ಬ್ಯಾಗಿಗೆ ಐತಿಪ್ಪ ಅಂತಂದ್ರೆ ನನ್ನ ಬ್ಯಾಗ್ ಸುಟ್ ಹರ್ಕೊಂಡು ಹೋಗೈತ್ರಿ. ಎಸ್ ಬ್ಯಾಗ್ ತೊಗೊಂಬರು. ವಿವೇಕ ಬಾರೋ ಇಲ್ಲಿಯ. ಬ್ಯಾಗ್ ತೊಗೊಂಬರು ಎಲ್ಲಿ ಗೈಸ್. ಬ್ಯಾಗ್ ಒಂದೇ ವೇಟ್ ಐತ್ರಿ. ಸ್ವಲ್ಪ ಇಲ್ಲಿ ಏನಾಕ್ ಬರಲ್ರಿ. ನಮ್ಮ ಬಾದಾಮಿ ಅರ್ಧ ಫುಲ್ ವ್ಯೂ ಕಾಣ್ತದ್ರಿ ಇಲ್ಲಿಂದ ನೋಡ್ರಿ. ವಾ ಗೈಸ್, ಇಲ್ಲಿ ನೋಡ್ರಿ. ಎಲ್ಲಿ ಏನಾಯ್ತ? ಅಯ್ಯಪ್ಪ ಶರ್ಟ್ ನೋಡ್ಕೊಂಬರ್ಬೇಕಲ್ಲ. ಏನು ನೋಡ್ಕೊಂಬರ್ತಿ? ಚಪ್ಪಲಿ ಶರ್ಟ್ ಇಲ್ಲೇನು ಹಚ್ಕೊಳಕ್ ಏನೂ ಇಲ್ಲ. ನಾವು ಕಾಡು ಮನ್ಸಿರ್ಗತ್ತೆ ಹಿಂಗೆ ಎಲ್ಲಿ ಎದತ್ತಿ ಕಸ್ಕೊಂಡ್ ಬಾ. ಯಾರೋ ಇವ್ರ ಮನ್ಸಿರ್ಗತ್ತೆ ಕಾಣ್ತಿರಲ್ಲ ನಂಗೆ. ಅವ್ರು ಎಲ್ಲಿತ್ತು? ಅಯ್ಯಪ್ಪ ಇಲ್ಲಿ ತನಕ ಗೈಸ್ ಬೀರ್ ಬಾಟಲ್ ನೋಡ್ರಿ ಗೈಸ್. ಇಲ್ಲಿ ನಮ್ಮ ಜನ ಬೀರ್ ಹೊಡಕ್ಕೆ ಇಲ್ಲಿ ತನಕ ಬಂದಾರ ಗೈಸ್. ನಾವು ಟೆಂಟ್ ಹಾಕಕ್ಕೆ ಅಲ್ಲಿ ಕರೆಕ್ಟ್ ಪ್ಲೇಸ್ ಐತೆ. ವಿವೇಕ್ ಅಲ್ಲಿ ನೋಡ್ರಿ. ಅಲ್ಲಿ ನೋಡ್ದ, ಅಲ್ಲಿ ಖತರ್ನಾಕ್ ಐತಿ. ವಿವೇಕ್ ಏನತ್ತ ಅನ್ಕೊಂಡ್ರೆ ನೈಟ್ ಯಾವುದೇ ಪ್ರಾಣಿಗಳು ಬಂದ್ರು ಅಷ್ಟು ಟಾಪ್ದಾಗ ಬರೋಕೆ ಆಗಂಗಿಲ್ಲ. ಸೊ ಇಲ್ಲಿ ಹಾಕಿದ್ವು ಅಂತಂದ್ರೆ ಯಾವುದೋ ಪ್ರಾಣಿಗಳು ಬರೋ ಚಾನ್ಸಸ್ ಜಾಸ್ತಿ ಐತಿ. ಸೊ ಅದಕ್ಕೋಸ್ಕರ ಮ್ಯಾಲೆ ಹಾಕೊಂಡು ಬಾ ಅಂತ ಅನ್ನತಾನ. ಸೊ ಅಲ್ಲಿ ಹಾಕ್ಬೇಕು ನಾವು ಇವಾಗ ಟೆಂಟ್. ಸೊ ನಾ ಇಲ್ಲಿ ಹಾಕ್ಬೇಕಂತ ಅನ್ಕೊಂಡು ಪ್ಲ್ಯಾನ್ ಮಾಡೀನಿ. ಸೊ ಇಲ್ಲಿ ಬಂದ್ರೆ ಸೊ ಇಲ್ಲ ಸ್ವಲ್ಪ ಡೇಂಜರಸ್ ಪ್ಲೇಸ್ ಐತಿ. ಸೊ ಅದಕ್ಕೋಸ್ಕರ ಬೇಡ ಅಂತಂದು. ಸೊ ಗೈಸ್ ಇಲ್ಲೂ ಐತ್ರಿ ಗೈಸ್. ಯಪ್ಪ
ಹೇ ವಿವೇಕ್ ಇಲ್ಲಿ ನೋಡ್ ಬರೋಕ್ಲ ಇಲ್ಲಿ ಪ್ಲೇಸ್ ನೋಡ್ಬಾ ಇಲ್ಲಿ ಟೆಂಟ್ ಕರೆಕ್ಟ್ ಆರಾಮಾಗಿ ಕುಂದ್ರುತ್ತು ಎಲ್ಲಿ ನೋಡ್ಕೊಂಡು ಹೋಗ್ಬಾ ನೀನು ನೋಡ್ಕೊಂಡು ಹೋಗ್ಬಾ ನೋಡು ಹೆಂಗೈತಿ ಮ್ಯಾಲೆ ಟೆಂಟ್ ಹಾಕ್ಬೇಕಂತಂದ್ರೆ ಅಲ್ಲಿ ಟೆಂಟ್ ಹಾಕಕ್ಕೆ ಜಾಗ ಇಲ್ರಿ ಗೈಸ್ ಜಾಗ ಐತಿ ಬಟ್ ಟೆಂಟ್ ಕುಂದ್ರಂಗಿಲ್ಲ ಸೊ ಅದಕ್ಕೋಸ್ಕರ ನಾನು ಫೈನಲ್ ಮಾಡಿರೋ ಜಾಗನ ಗೈಸ್ ಇಲ್ಲಿ ಟೆಂಟ್ ಹಾಕ್ಬೋದು ಬಟ್ ಇದೆಲ್ಲ ಕಾಣಿಸುತ್ತೆ ರೀ ಹಾಂ ಕುಂದ್ರಲ್ಲ ಇಲ್ಲಿ ಟೆಂಟ್ ದೊಡ್ಡದೈತೆ ಅಂತ ಗೈಸ್ 2% ಟೆಂಟ್ ಐತ್ರಿ ಇಲ್ಲಿ ಆರಾಮಾಗಿ ಕುಂದಿರುತ್ತೆ ಗೈಸ್ ಇಲ್ಲಿ ಕುಂದಿರುತ್ತೆ ನಡಿಯುತ್ತೆ ಏನೋ ಲೇಟ್ ಮಾಡಿ ಹಾಕೋಣ ಆದ್ರೆ ಬಟ್ ಕ್ಲೈಮೇಟೇ ಜಾಗ ಮಾತ್ರ ಸಾಕಾಗೈತ್ರಿ ಗೈಸ್ ಏನಂತ ಆಯ್ತು ನೀವು ಜೋಡಿ ಸೇರಿ ನಮ್ಮ ಮನ್ಯಾನವ್ರು ನೋಡಿ ಚಪ್ಪಲ್ ಏನಾರ ಬಡಿತಾರ ಅಂತ ಅಟ್ಟ ಮತ್ತೇನಲ್ಲ ನನಗೆ ನನ್ನ ಮ್ಯಾಲ ನಂಬಿಕೆ ಐತಿ ನಂಬಿಕೆ ಅಲ್ಲ ನಂಬಿಕೆ ಧೈರ್ಯ ಐತಿ ನನಗ ಏನೋ ಆದ್ರೂ ಚಿರ್ತದು ಅಂತ ಭಾಳ ಹೇಳ್ರಲ್ಲ ಅಲ್ಲಿ ಚಿರ್ಚಿದ ಏನಾದ್ರು ಬಂದ್ರೆ ಏನು ಮಾಡ್ತಿ ಹೌದು ಏನೂ ಮಾಡಂಗಿಲ್ಲ ಜಸ್ಟ್ ನೆನ್ಬಿಟ್ಟು ಓಡಿ ಅಂತ ಹೇಳಂಗಿಲ್ಲ ಮಿತ್ರ ದ್ರೋಹ ಗಾಯಿಸಿ ಮಿತ್ರ ದ್ರೋಹ ಹಂಗೆಲ್ಲ ಮಾಡಂಗಿಲ್ಲ ಕೈಯಾಗ ಸೆಲ್ಫಿ ಸ್ಟಿಕ್ ಐತೆ ಸೆಲ್ಫಿ ಸ್ಟಿಕ್ ಇದನ್ನ ಹಿಂಗ್ ಹಿಡ್ಕೋತ ಹಿಂಗ ಹಿಂಗ್ ಹಿಡ್ಕೊಂಡ್ ಸೇಫ್ ಆಗ್ಬೇಕು ವಿತ್ ಕಂಟೆಂಟ್ ಸಿಗಬೇಕು ನೀತಾಗಿ ಓಡ್ತೀವಿ ನೀನ್ ಇರ್ತಿ ನೀನು ಓಡೋಕೆತ್ತಾಗಿ ಬರ್ಬಾರ್ದು ಅಂತಂದು ಹೇಳ್ಬೇಕಲ್ಲ ಬರ್ಲಿ ಒಬ್ರು ಕಂಟೆಂಟ್ ಏನ್ ಯೂಸ್ ಮ್ಯಾಟ್ರ್ ಆಗತ್ತೆ ಅದ್ ನಮ್ಗೆ ಹೇಳ್ರಿ ನೀವು ತಿಳಿಸಿ ಸ್ವಲ್ಪ ಕಂಟೆಂಟ್ ಬೇಕು ಜೀವನದಾಗ ರಿಸ್ಕ್ ತಗೊಂಡಿವತ್ತ ಸಾಹಸ ಮಾಡೋದಿಕ್ಕೆ ಹೊರಟಿದೀವಿ ಗಾಯ್ಸ್ ಇಲ್ಲಿ ಮಟ ನಮ್ ಮುನಿಗಿವಿ ಇನ್ನೇನೈತ್ರಿ ಮೂಗ ಮುಚ್ಚಿ ಆದ್ರೂ ಗೈಸ್ ಏನಾಗಲ್ಲ ಅನ್ನೋ ಧೈರ್ಯ ಒಂದ್ ಐತ್ರಿ ನನಗೆ ಅನ್ಸಿದ ಪ್ರಕಾರ ಏನಾಗಲ್ರಿ ಏನೂ ಆಗಲ್ರಿ ನನಗೇನ ಒಂದ್ ನೆಗೆಟಿವ್ ಫೀಲ್ ಏನು ಬರುವಾಗ ಪಾಸಿಟಿವ್ ಐತಿ ಏನಾಗಲ್ಲ ಅಂತ ಹೇಳಿ ಅಷ್ಟ ಏನಾಗಲ್ಲ ಸೀರ್ತಿಲ್ಲ ಜಿಗಿದ್ ಬರಂಗಿಲ್ಲ ಗೈಸ್ ಇಲ್ಲಿ ಅವಾಗಿಂದ ಕುಂತೂರಿ ಒಂದಿಟ್ಟು ಏನು ಸೌಂಡ್ ಆಗಿಲ್ಲ ಈ ಹುಳ ಅವು ಇರ್ತಾವಲ್ರಿ ಅವರ ಏನಾರ ಸೌಂಡ್ ಮಾಡ್ಬೇಕಲ್ಲ ಅವು ಇಲ್ಲ ಅನ್ಸುತ್ತೆ ಅನ್ಕೊಂಡು ಟೆಂಟ್ ಏನು ಒಳಗೆ ಬರಂಗಿಲ್ಲ ಇಲ್ಲ ಅಂತಂದೆ ಫುಲ್ ಸೇಫ್ ರೀ ಗೈಸ್ ಇವಾಗ ಅಲ್ಲಿ ಟೈಮ್ ಲ್ಯಾಪ್ಸ್ ಇಟ್ಟೇನ ಸೊ ಟೈಮ್ ಲ್ಯಾಪ್ಸ್ ಸಖತ್ತಾಗಿ ಬರುತ್ತೆ ಯಾಕಂತಂದ್ರೆ ಸ್ವಲ್ಪ ಇವಾಗ ಸಂಜೆ ಆಗತ್ತದಲ್ಲ ಸೊ ರಾತ್ರಿ ಆಗತ್ತದಲ್ಲ ಅದನ್ನ ತೋರಿಸ್ತೀನಿ ನಿಮ್ಗೆ ಟೈಮ್ ಲ್ಯಾಪ್ಸ್ ಆಮೇಲೆ ಸೊ ಇವಾಗ ಸ್ವಲ್ಪ ಟ್ರಾವೆಲ್ ಮಾಡಿ ಬೆಳಿಗ್ಗೆಯಿಂದ ಟ್ರಾವೆಲ್ ಮಾಡಿ ಸ್ವಲ್ಪ ಸುಸ್ತಾಗಿತ್ತಲ್ಲ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಟೆಂಟ್ ಹಾಕು ಯಾಕಂತಂದ್ರೆ ಇಲ್ಲಿ ಅದನ್ನಕೋ ಇಲ್ಲಿ ಜಾಸ್ತಿ ಯಾರು ನೋಡ್ರಿ ಅಂತಂದ್ರೆ ಅಲ್ಲಿ ಕಾಣ್ಬೋದ ನೋಡ ಚಂದ್ರದನಲ್ಲಿ ಆಕ್ಚುಲಿ ಕಾಣೋದ ಸ್ವಲ್ಪ ನೋಡಲ್ಲ ಕ್ಯಾಮ್ರಾದಾಗ ಕಾಣದತ್ತನ ಅಲ್ಲಿ ಚಂದ್ರ ಮೇಲೆ ಒಂದು ಚುಕ್ಕಿ ಅನ್ನೋದ್ ಗೊತ್ತನ ಕಾಣತೈತಿ ಅದೊಂದು ಗ್ರಹ ಯಾವ ಗ್ರಹ ಅಂತ ಹೇಳು ನಿನಗೆ ಚಾಲೆಂಜ್ ಜಸ್ಟ್ 10 ಮಿನಿಟ್ಸ್ 10 ನಿಮಿಷ ಕಟ್ ಮಾಡಂಗಿಲ್ಲ ಯಾವ ಗ್ರಹ ಅಂತ ಹೇಳ್ಬೇಕಷ್ಟ ಅದು ಯಾವ ಒಂದು ಗ್ರಹ ಆಕ್ಚುಲಿ ಈವ್ನಿಂಗ್ ಕಾಣತ್ತೆ ಅದ ಈವ್ನಿಂಗ್ ಸ್ಟಾರ್ ಅಂತ ಕರಿತಾರ ಅದಕ್ಕೆ ಕ್ಲೂ ಕೊಡ್ಲಾ ಅದಕ್ಕೆ ನನಗೂ ಅಷ್ಟೊಂದು ನೆನಪಿಲ್ಲ ಅದಕ್ಕೆ ಏನಾರ ಬೇರೆ ಹೆಸರು ಏನ್ರ ಅದಕ್ಕೆ ಇಂಗ್ಲೀಷ್ನಾಗ ಏನೋ ಓದಿದ್ ನನಗ ಇಂಗ್ಲೀಷ್ನಾಗ ಬೇಡ ಅದ್ರ ಅದಕ್ಕೆ ಏನಾರ ವಿಶೇಷತೆ ಅದಕ್ಕೆ ಏನು ವಿಶೇಷತೆ ನಾವು ಏನ ಭೂಮಿಗೆ ಇನ್ನೊಂದು ಅತಿ ಸಮೀಪವಾದ ಗ್ರಹ ಅದ ಹೌದಾ ವಿಯಿಂದ ಸ್ಟಾರ್ಟ್ ಇಂಗ್ಲೀಷ್ನಾಗ ವಿಯಿಂದ ಸ್ಟಾರ್ಟ್ ಆಗೈತೆ ಸ್ಪೆಲ್ಲಿಂಗ್ ಯು ಮುಂದಿನ ದಿನ ವಿನೋ ಯೋ ಗೊತ್ತಿಲ್ಲ ಕನ್ನಡದಾಗ ಏನಾರ ಕ್ಲೂ ಕೊಡ ಕನ್ನಡದಾಗ ಅದ್ರ ಸರ್ ಗೊತ್ತಿಲ್ಲ ನನಗೆ ಇಂಗ್ಲೀಷ್ನಾಗ ಅದು ಇಂಗ್ಲೀಷ್ನಾಗ ಏನದ ಏನೋ ಕಾಂಪಿಟೇಟಿವ್ ಓದುವಾಗ ಓದಿದ್ದು ಅಷ್ಟ ಅದ ಯು ಮುಂದಿನ ಹೇಳ ಯು ಇನ್ನು 2 ಅಕ್ಷರ ಮುಂದೆ 2 ಅಕ್ಷರ ಶುಕ್ರ ಅಯ್ಯೋ ನಂಗೆ ಕನ್ನಡದಾಗ ಗೊತ್ತಿಲ್ಲ ಇಂಗ್ಲೀಷ್ನಾಗ ಗೊತ್ತು ಅದು ಯಾವ ಗ್ರಹ ಅಂತ ಕನ್ನಡದಾಗ ಗೊತ್ತಿಲ್ಲ ಕನ್ನಡದಾಗ ಯಾವ ಗ್ರಹ ಅಂತ ಗೊತ್ತಿಲ್ಲ ನನಗೆ ನಂಗಂತೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಗೈಸ್ ಮಾಡ್ತೇನೆ ಈ ಚಾಲೆಂಜ್ ಗೊತ್ತಿಲ್ಲ ಹೆಚ್ಚಾಗುತ್ತೆ ನನ್ನ ಕೈಲಿ ಹೆಚ್ಚಾಗುತ್ತೆ ನನಗೂ ಏನೋ ಬಾಧೆ ಆಗ್ತದ ನನಗೆ 30 ಆಗೋದು ಹೆಚ್ಚಾಗತ್ತೆ 30 ನಂಗೆ 30 ನನ್ನ ಜೀವನದಾಗ ತೆಗೆದಿಲ್ಲ ಅಣ್ಣ ಸ್ಟಾರ್ಟ್ ಭಾಳ ರೀ 20 ರೀ 20 15 ಸ್ಟಾರ್ಟ್ 16 17 18 19 20 29 ಗೈಸ್ ನಾನೇ ವಿನ್ನಕ್ರಿ ಸಲ ವೇಟ್ ಇಲ್ಲಿ ಜಾಸ್ತಿ ಬಡಗದಾನ ಗೈಸ್ ವೇಟ್ ಇರೋದಕ್ಕೂ ಇದು ಡಿಪ್ಸ್ ತೆಗೋದಕ್ಕೆ ಅದೆಲ್ಲ ಮ್ಯಾಟ್ರ್ ಇಲ್ರಿ ಎಷ್ಟಿದೆ ವೇಟ ನಂದ ಹಾಂ 62 ಅಥವಾ 61 ಐತ್ರಿ ನಾನು 64 ಐತ್ರಿ ಅಷ್ಟೇ ಹಂಗ ಕರೆ ಹೇಳ ಸುಳ್ಳೇರ ಏನಾಗತ್ತೆ ಸ್ಟೋರೇಜ್ ಫುಲ್ ಆಗತ್ತೆ ಸ್ಟೋರೇಜ್ ಫುಲ್ ಆಗತ್ತೆ 52 ಗೈಸ್ 52 ಇದ್ದವನ ಮೈಯಲ್ಲಿ 62 ಇದ್ದವನ ಮೇಲೆ 10 kg ಡಿಫ್ರೆನ್ಸ್ ನನಗೆ ಒಂದು 5 ಅಥವಾ 10 ಡಿಪ್ಸ್ ಜಾಸ್ತಿ ಹೊಡಿತಾನು ಗೈಸ್ ಅದು ಅವನ್ ಪ್ರಾಬ್ಲಮ್ ರೀ ಅವ್ನು ಜಾಸ್ತಿ ಹೊಡ್ದಾನ ಅವಂಗ ಚಾರ್ಜ್ ಆಗೈತೆ ಅನ್ನೋ ಟೆನ್ಷನ್ ನನಗ
ಯಾವಾಗ ಸ್ಟೋರೇಜ್ ಒಂದು ಫುಲ್ ಮಾಡ್ಲಿ ಅನ್ನೋ ಟೆನ್ಷನ್. ಸ್ಟೋರೇಜ್ ಫುಲ್ ಆದ್ರೆ ಹಳಿ ವಿಡಿಯೋಗಳು ಎಲ್ಲ ಡಿಲೀಟ್ ಮಾಡ್ತಾನೆ, ಹಳಿ ವಿಡಿಯೋಗಳು ಬಾಡು ಮುತ್ತಾನ್ರಿ ಆ ಕಾರಣಕ್ಕೆ ಈ ಥರ ಮಾಡತ್ತೀನಿ. ಗಾಯ್ಸ್ ಏನಿಲ್ರಿ, ಇವಾಗ ನಾವೆಲ್ಲ ತೊಗೊಂಬಂದ್ರೆ ಬಟ್ ಇವಾಗ ಫೈರ್ ಆಗ್ಬೇಕಲ್ಲ ಸ್ವಲ್ಪ. ಆಮೇಲೆ ನೈಟ್ ಆದ್ಮೇಲೆ ಬೆಂಕಿ ಹಾಕ್ಬೇಕಂತ ಮಾಡೀನಿ. ಸೊ ಅದಕ್ಕೋಸ್ಕರ ಕಟ್ಟಿಗೆ ಹುಡ್ಕಕ್ಕೆ ಹೋಗ್ಬೇಕು. ಮುಳ್ಳು ಜಾಸ್ತಿ ಅದಾವ್ರಿ ಗಾಯ್ಸ್. ನಮ್ಮ ಟೆಂಟ್ ಇಲ್ಲ ಐತ್ರಿ. ಸೊ ಹಾಕುವ ಬನ್ನಿ ಗಾಯ್ಸ್. ಅಲ್ಲಿ ನಮ್ದು ಇನ್ನೊಂದು ಟೈಮ್ ಲ್ಯಾಪ್ಸ್ ಐತಿ. ಇದೇ ಗಾಯ್ಸ್, ಇದೇ ಟೈಮ್ ಲ್ಯಾಪ್ಸ್ ಇಟ್ಟಿನಲ್ರಿ, ಅದು ಸಖತ್ತಾಗಿ ಬಂದೈತ. ಯಾರ್ದಾದ್ರಿ ಇಬ್ರದ್ದು ಶೇರಿಂಗ್ ಬ್ರೋ, ಶೇರಿಂಗ್. ಗಾಯ್ಸ್ ಸಖತ್ತಾಗೈತ್ರಿ. ಆ ಟೈಮ್ ಲ್ಯಾಪ್ಸ್ ಅಂತೂ ಸಖತ್ತಾಗೈತಿ, ಎಂಜಾಯ್ ಮಾಡ್ತೀರಿ. ಆ್ಯಂಡ್ ಇನ್ನೊಂದು ಟೈಮ್ ಲ್ಯಾಪ್ಸ್ ನಂತರ ರೆಕಾರ್ಡ್ ಮಾಡ್ತೈತಿ, ಅದ್ರೊಳಗೆ ಟೈಮ್ ಲ್ಯಾಪ್ಸ್ ಇಡ್ತೈತಿ. ಇವಾಗ ಟೆಂಟ್ ಹಾಕೊಂಡು ಬೇರೆ ಗಾಯ್ಸ್, ಎಲ್ಲ ಕಡೆ ನೋಡ್ಕೊರಿ ನಾವು. ಎಲ್ಲ ಪೂರ್ತಿ ಕತ್ಲಾಗ್ಬಿಟ್ಟೈತಿ, ಬಾದಾಮಿ ಪೂರ್ತಿ ಸೈಲೆಂಟ್ ಆಗೈತ್ರಿ. ಗಾಯ್ಸ್ ಟೆಂಟ್ ಎಲ್ಲ ರೆಡಿ ಆಗಿದ್ರಿ, ಬಟ್ ಅದು ಸ್ವಲ್ಪ ಹಾರಾತೈತಿ ಗಾಳಿಗೆ. ಸೊ ಅದಕ್ಕೋಸ್ಕರ ಕಲ್ಲು ತೊಗೊಂಬರ್ಬೇಕ್ರಿ. ಇವಾಗ ಕಲ್ಲು ತೊಗೊಂಡು ಸ್ವಲ್ಪ ಚರಿ ತೊಗೊಂಡು ಕಟ್ಬೇಕು. ಕಟ್ರೆ ಸ್ವಲ್ಪ ಓಕೆ ಹಾರಂಗಿಲ್ಲ ಅಂತ ಅನ್ಕೊಂಡನ. ಸೊ ಗಾಯ್ಸ್ ಎಲ್ಲ ಟೆಂಟ್ ಎಲ್ಲ ರೆಡಿ ಆಯ್ತಾ ಹಾಕಿದ್ದು. ಸೊ ಟೆಂಟಿಗೆ ಒಂದೆರಡು ಕಲ್ಲು ಕಟ್ಟಿನಿ, ಯಾಕಂದ್ರೆ ಹಾರ್ಕೊಂಡು ಹೋಗ್ಬಾರ್ದು ಅಂತೇಳಿ. ಸೊ ಗಾಯ್ಸ್ ನಮಗೆ ಟೆಂಟ್ ಟೂರ್ ಕೊಡ್ತೀನಿ ಬರೀ ಗಾಯ್ಸ್, ಯಾವ ರೀತಿ ಐತಿ ಟೆಂಟ್ ಅಂತಂದೇಳಿ. ಗಾಯ್ಸ್ ಇವನ ಹೆಸರು ಇದನ್ನೆಲ್ಲ ಮಾಡಿ ಏನು ಮಾಡಿದ್ರು ಜಸ್ಟ್ ಕ್ಯಾಮ್ರಾ ಗಾಯ್ಸ್ ವಿಡಿಯೋದ ನೋಡ್ರಿ ನೀವು. ಗಾಯ್ಸ್ ವಿಡಿಯೋದ ನೋಡ್ರಿ ನೀವು. ಬರೀ ನನಗೆ ಟೈಮ್ ಕೊಟ್ಟು 5 ನಿಮಿಷನೇ ಮಾಡ್ಬೇಕು, 10 ನಿಮಿಷ ಮಾಡ್ಬೇಕಂತ ಎಲ್ಲ ನನ್ನ ಕೈಲ ಮಾಡಾಕತ್ತೇನ್ರಿ ಗಾಯ್ಸ್, ನೋಡ್ರಿ ಗೊತ್ತಾಗತ್ತೆ. ಆ್ಯಂಡ್ ಇಲ್ಲಿ ವಿವೇಕ ಇಲ್ಲಿ ಒಂದು ಜಾಕೆಟ್ ಬಿಟ್ಟಾನ. ಆ್ಯಂಡ್ ಇಲ್ಲಿ ಕಲ್ಲು ಕಟ್ಟೀನಿ, ಯಾಕಂತಂದ್ರೆ ಟೆಂಟ್ ಹಾರಿ ಹೋಗ್ಬಾರ್ದಲ್ರಿ. ಸೊ ಇಲ್ಲಿಂದ ತೋರಿಸ್ತೀನಿ ಬರೀ ಗಾಯ್ಸ್. ಸೊ ಇಲ್ಲಿಂದ ಗಾಯ್ಸ್ ಈ ರೀತಿ ಕಾಣುತ್ತಾ ನಮ್ಮ ಟೆಂಟ್. ಸೊ ಆರಾಮಾಗಿ ಇಬ್ಬರು ಮಲ್ಕೊಬೋದ. ಸೊ ರೆಡಿ ಆಗ್ಯದ. ಸೊ ಮೊದಲ ಬ್ಯಾಕ್ ಸೈಡ್ ಎಲ್ಲ ತೋರಿಸ್ಕೊಂಡ್ಬರ್ತೀನಿ ರೀ ಗಾಯ್ಸ್ ನಿಮ್ಗೆ ಯಾವ ರೀತಿ ಐತೆ ಅಂತೇಳಿ. ನೋಡ್ಕೊರಿ ಗಾಯ್ಸ್, ಇಲ್ಲೆಲ್ಲ ಕಟ್ಟೇನಿ. ಇಲ್ಲಿ ಉಂಡ್ರಿ ರಾತ್ರಿ ಎಲ್ರಿ, ರಾತ್ರಿ ಬ್ಯಾಕ್ ಸೈಡ್ ಮಾತ್ರ ಬರಕ್ಕೆ ಹೋಗ್ಬಾರ್ದ. ಜಸ್ಟ್ ಕಾಲ್ ಸ್ಲಿಪ್ ಆಯ್ತು ಮಾತ್ರ. ಸೊ ಹೊರಗಡೆ ಎಲ್ಲ ಈ ರೀತಿ ಐತೆ. ಇವಾಗ ಒಳಗಡೆ ಹೋಗೋಣ ಬರ್ರಿ ಗೈಸ್. ಇನ್ನು ಒಳಗಡೆ ಹೋಗಿದ ತಕ್ಷಣ ರೈಟ್ ಸೈಡ ಬ್ಯಾಗ್ ಪೌಚ್ ಅಲ್ಲ ಟೆಂಟ್ ಪೌಚ್ ಸಿಗುತ್ತೆ. ಟೆಂಟ್ ಹಾಕಕ್ಕೆ ಇದು ಕೊಡಲ್ರಿ. ಸೊ ಎಲ್ಲಾರ ಚಪ್ಪಲ್ ಹಾರಿ ಹೋಗ್ಬಾರ್ದು, ಚಪ್ಪಲ್ ಇಲ್ಲ ಇಟ್ಟೈತೆ. ಆ್ಯಂಡ್ ಈಚೆ ಕಡೆನೂ ಅದ. ಸೊ ಚಪ್ಪಲಿ ಬಿಟ್ಟೈತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನನ್ನ ಬ್ಯಾಗ್ ಐತಿ. ಆ್ಯಂಡ್ ಇಲ್ಲಿ ವಿವೇಕನ ಬ್ಯಾಗ್ ಐತಿ. ಇಲ್ಲಿ ಸ್ವಲ್ಪ ಟ್ರೈಪಾಡ್ ಐತಿ. ಇಲ್ಲಿ ವಾಟರ್ ಬಾಟಲ್ ತಂದು ಒಂದೆರಡು ಬೇಕಾಗತ್ತೆ ಅಂತೇಳಿ ಊಟನೂ ಪಾರ್ಸಲ್ ತೊಗೊಂಬಂದೈತಿ. ಸೊ ಇಲ್ಲಿ ಮಾಡೋಕ್ಕಾಗಲ್ಲರಿ. ಸೊ ಟೆಂಟ್ ಈ ರೀತಿ ಐತಿ. ಆ್ಯಂಡ್ ಇಲ್ಲಿ ಏನಾರು ಇಟ್ಕೊಳಕ್ಕೆ ಪ್ಲೇಸ್ ಕೊಟ್ಟಾರ ನಮ್ಗೆ. ಯಪ್ಪ ದೇವ್ರ ಸುಮ್ ಕುಂದ್ರು. ಮೊದಲು ಹಾರ್ಟ್ ಬೀಟ್ ಡಗ್ ಅನ್ನೋದೈತಿ. ನೀವೆಲ್ಲ ಜಾಸ್ತಿ ಗೀಸಿ ಸೌಂಡ್ ಮಾಡಿದೆ ಅಂತಂದ್ರೆ ವಯಸ್ಸಿಲ್ಲ ನಾ ಹುಳ ಬರಾಕತ್ತೀರಿಪ್ಪ. ಪ್ಲಸ್ ಇಲ್ಲಿ ಏನಾದರೂ ಇಟ್ಕೋಬೋದ ನಾವು, ಪ್ಲೇಸ್ ಐತಿ. ಆ್ಯಂಡ್ ಇಲ್ಲೂ ಐತಿ. ಇಲ್ಲಿ ಏನಿಲ್ಲ ಅನ್ಸುತ್ತೆ ರೀ ಗೈಸ್, ಇಷ್ಟೇ ರೇಟ್. ಇಲ್ಲಿ ಗೈಸ್ ಏನು ಗೊತ್ತಾ, ಇಲ್ಲಿ ಒಂದು ಸೊಳ್ಳೆ ಏನೋ ಅಂತಾರಲ್ರಿ, ಇದನ್ನ ಹಾಕ್ಲಿಕ್ಕಂತಂದ್ರೆ ನಡಿತೈತಿ. ಇದನ್ನ ಹಾಕಿಬಿಟ್ರೆ ನಡಿತೈತಿ ರೀ, ಗಾಳಿ ಅದು ಬರುತ್ತಾ. ಸೊ ಫುಲ್ ಸೆಕೆ ಆಗತ್ತೆ ರೀ ಗೈಸ್ ಈ ಟೆಂಟ್ ಒಳಗೆ. ಅದಕ್ಕೋಸ್ಕರ ಇರಲಿ ಗೈಸ್. ಇಲ್ಲಿ ಏನಾದರೂ ನಾವು ಏನಂತಾರೆ ರೀ ಕ್ಯಾರಿ ಬ್ಯಾಗ ಇನ್ನೇನಾದರೂ ಹಾಕೋಬೋದಿದ್ರೆ ಹಾಕೊಳ್ಳೋರಿದ್ರೆ ಹಾಕೋಬೋದು. ಅದಕ್ಕೂ ಪ್ಲೇಸ್ ಕೊಟ್ಟಾರ. ಸೊ ಗೈಸ್ ಇಷ್ಟ ಐತ್ರಿ ನಮ್ಮ ಟೆಂಟ್. ಸೊ ಟೆಂಟ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ರೀ ನಿಮ್ಗೆ. ಟೆಂಟ್ ಇವಾಗ ಇಲ್ಲಿ ಬಾಯ್ ಅಲ್ಲಿ ಕರೆಕ್ಟ್ ಕಾಣೋದು ನೋಡುವ, ಫ್ಲಾಶ್ ಆಗೋದು ನೋಡುವ. ಏನು ಗೊತ್ತಿಲ್ಲ ನಿಜಾನೋಪ್ಪ. ಗೈಸ್ ಕಲ್ ತೊಗೊಬೇಕಂತಂದು ಬಂದಿನ ಫ್ಲಾಶ್ ಆಗತೈತಿ. ಎಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಕಾಣತೈತಿ, ಅಲ್ಲಿ ಫ್ಲಾಶ್ ಆಗತೈತಿ. ಎಲ್ಲೂ ಅಲ್ಲಿ ಕಾಣೋದೈತಿಲ್ಲ. ಅಲ್ಲಿ ಮುಂದೆ ಹೋಗ್ಬಾದೇವ್ರ ಬಾ. ಏನಾಗಣ ಬಾರು. ನಿಜವಾಗ್ಲೂ ಜೀವನ ಆಚೆ ಬಾಯ್ ತೊಗೊಂಡ ನನ್ನ ಜೀವನ ಬಾರು. ಏನು ಅದಕ್ಕೆ ಅನ್ಸತ್ಯಟ ಎಲ್ಲೋ ಅಲ್ಲಿ ಮುಂದೆ ಏನೋ ಫ್ಲಾಶ್ ಆಗದ ನಂಗೆ ಆಗತ್ತೆ. ಅದಕ್ಕೆ ಕಾಲತ್ಲಿ ಅಪ್ಪ ಮನುಷ್ಯ ಅಲ್ಲಪ್ಪ ಇವ. ಲೈವ್ ಹೋದಿ ಗೈಸ್, ಲೈವ್ ಹೋಗಿದ್ರಿ ಇನ್ಸ್ಟಾದಾಗ. ಲೈವ್ ಹೋಗಿದ್ ಲೈವ್ ಕಟ್ ಮಾಡ್ಯಾನ. ಮದುವೆ ಆಗ್ಬೇಕು ಇನ್ನ
ಗೈಸ್ ಇಲ್ಲ ಅನ್ಸಂಗಿಲ್ಲ ಅಂತ ತಿಳ್ಕೊಂಡಿನಿ ಗೈಸ್. ನಾ ಏನೋ ಐತಂತ ಹೇಳಿದ್ ಕಷ್ಟ ಅಷ್ಟು ಹೇಳಿದ ಅಷ್ಟೇ ಲೈವ್ ಆಫ್ರಿ ಕಣ್ಣು ಮಿಂಚಾತತಿ ಹೇಳಿ ನಿಜಾನ ಫಸ್ಟ್ ಹಂಗ ಅನ್ಕೊಂಡು ಇಲ್ಲಿಂದ ಹಿಂಗ ಆ ಕಲ್ ತಗೋಬೇಕಂತ ಹೋಗಿನ್ರಿ ಗೈಸ್. ನಾ ಅಲ್ಲಿ ಆಚೆ ಕಡೆ ಒಂದ್ ಕಲ್ ಕಟ್ಟೇನಿ ಟೆಂಟಿಗೆ. ನನಗ ಏನ್ ಅಂಜಿಕೆ ಬರಾಕೈತಿ ಮೊದ್ಲ ಚಿರತಿ ಹುಲಿ ಪಲ್ಯ ತಗೊಂಡ್ಬಂದಿದ್ಲ ಇಲ್ಲ ನಾ ಏನ್ ಹಾವ್ ಅನ್ಕೊಂಡಿನಿ. ನಾ ಹುಳ ಏನೋ ಐತೆ ಅಂತ ತಿಳ್ಕೊಂಡಿನಿ. ನಾನ್ ನಿಜಾನೋ ಅಂತ ಇವ್ರ ಕಣ್ಣೆಡ್ ಜೋಡ್ ಮಾಡಾಕ ನಾವು ಕಷ್ಟಪಟ್ಟು ಬರ್ತೇವೆ ಹಿಂಗ್ಯಾಕೋ ಗಪ್ಪ ಕಲ್ ಬೇಕಾಯ್ತದೆ ಕಾಲ್ ಬೇಕಾಗಿರೋದು ನೀ ಅಟ್ಯಾಕ್ ಅನ್ಸ್ಲಾದಿ ನಾನು ಗೈಸ್. ನಿಜ ರೀ ನಾ ಏನು ಬೇಕಂತಂದು ಏನು ಮಾಡಿಲ್ಲ. ನಾ ಸುಮ್ ಜಸ್ಟ್ ಕಲ್ ತಗೊಂಬರಕಂತಂದು ಹೋಗಿನಿ. ಅಲ್ಲೇನೋ ನಂಗೆ ಫ್ಲಾಶ್ ಆದಂಗ ಆತು. ಅದಕ್ಕೋಸ್ಕರ ಹೇಳಿ ಅವ್ ಅಂಜಿದ. ನಾ ಏನು ಒಳಗೊಂಡಿ ನಾನೇ ಕರ್ದೇಳ ವಾಪಸ್ ಯಪ್ಪ ನಂಗೆ ಒಬ್ಬ ಅಂಜಿಕೋದು ನಾ ಏನ್ ಮಾಡ್ಲಿ. ನೀ ಅನ್ಸುದಲ್ಲ ನಾನು ಅನ್ಸುದಾನ ಇದಂತ ಧರ್ಮ ಕೈಸಿ ಈಚೆ ಕಡೆ ಒಂದು ಕಟ್ಟೇನ್ರಿ ಕೈಸ್ ಕಲ್ಲ ಈಚೆ ಕಡೆ ಒಂದು ಕಟ್ಟು. ಯಾಕಂತಂದ್ರೆ ನೈಟ್ ಏನಾದ್ರು ಈಚೆ ಕಡೆ ಇದು ಟೈಮ್ ಸ್ಪೆಂಡ್ ಮಾಡೋತ್ನಾಗ ಎಲ್ಲಾರು ಹಾರ್ಕೊಂಡು ಹೋಯ್ತಂದ್ರೆ ಏನ್ ಮಾಡಕ್ ಬರಲ್ಲ ರೀ. ಸೊ ಅದಕ್ಕೋಸ್ಕರ ಇಲ್ಲ ಇದ್ರಿ ಗೈಸ್. ಸೊ ಇದನ್ನ ಕೊಟ್ಬೇಕು. ಗುಡ್ಡಕ್ಕೆ ಬೆಂಕಿ ಹಚ್ಚತ ನೋಡ್ರಿ ಮಂದಿ. ಸಾರಿ ಇಲ್ಲ ಗುಡ್ಡದಾಗ ಬೆಂಕಿ ಹಚ್ಚದ. ಏನ್ ಫೈರ್ ಕ್ಯಾಂಪ್ ಹಾಕ್ಬೇಕಂತ ಸೊ ಅದಕ್ಕೋಸ್ಕರ ಅವಾಗ ಸ್ವಲ್ಪ ಕಟ್ಟಿಗೆ ತೊಗೊಂಬಂದು ಇಟ್ಕೊಂಡಿನಿ. ಇನ್ನೊಂದ್ ಸ್ವಲ್ಪ ಬೇಕಾಗ್ಯಾವ್ರಿ ಗೈಸ್ ಕಟ್ಟಿಗೆ. ಬಟ್ ಇವಾಗ ನೈಟ್ ಆಗಿದಲ್ಲ ಎಲ್ಲ ಹುಡ್ಕಾಡಕ್ ಹೋದ್ರು ಸಿಗೋಲ್ರಿ. ಇದ್ದಿದ್ರಾಗ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡ ಫೈರ್ ಕ್ಯಾಂಪ್ ಹಾಕೊಂಡು ಬರೀ ಗೈಸ್. 51% ವಿಚಾರ ನಂದು. 51 ಲೈವ್ ಯಾರು ಹೋಗಂತಂದ್ರೆ ಇಲ್ಲ ಬಿಡ 70 ಫೈರ್ ಕ್ಯಾಂಪ್ ಹಾಕಿದ್ರೆ ಲೈವ್ ಹೋಗಿ. ಇವಾಗ ಲೈವ್ ಹೋಗಿ ನಡೆಯುತ್ತ ಹೋಗಾರ ಅದಕ್ಕೆ ನೀ ಬೇಡಪ್ಪ ಚಾರ್ಜ್ ಕಳ್ಕೊತ ಹೋಯ್ತೀನಿ. ಫಾಲೋವರ್ಸ್ ಬಂದಿರ್ತಾರ ನೋಡ್. ನಾವು ಪೇರ್ ಮಂದಿ ಬಂದಾರ ಲೈವ್ ಹೋದ್ರೆ ಫಾಲೋವರ್ಸ್ ಬರ್ತಾರ. ಅವ್ರು ಫಾಲೋ ಮಾಡಿರ್ತಾರಲ್ಲ ಗೊತ್ತು. ಅವ್ರನ್ನ ಈಗಿನ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿರ್ತೀನಲ್ಲ ಅವ್ರ ಫಾಲೋವರ್ಸ್ ಬಂದಿರ್ತಾರೆ. ಯಾರು ಬಂದಿಲ್ಲ ಸುಳ ಬನ್ನಿ ಲೈವ್. ನಾನು ಆಗ ಬರ್ತಿದ್ದೆ. ಲೈವ್ ಹೋಗಿದ ವಿಡಿಯೋ ಇರ್ತೈತಿ ಅಪ್ಲೋಡ್ ಮಾಡಿ ಶೋರ್ಟ್ ಪೂರ್ತಿ ಎಕ್ಸ್ಪ್ಲೋರ್ ಆಗಲ್ಲ. ಇವತ್ತು ನೈಟ್ ಆಗೋದಲ್ಲ ಲಾಸ್ಟಿಗೆ ಏನು ಮಾಡುವಾಗ ಅಪ್ಲೋಡ್ 90 ಸೆಕೆಂಡ್ ಅಟ್ ಆಗೈತೆ ಅದು. ಸೊ ಬದಾಮಿ ಅವ್ರು ಯಾರೋ ಒಬ್ರು ನನಗೆ ಮೆಸೇಜ್ ಮಾಡ್ಯಾರ ಪ್ರಜ್ವಲ್ ಮಳ್ಳಿ ಅಂತೇಳಿ. ಇವ್ರು ಬದಾಮಿ ಅವ್ರು ಅಂತ್ರಿ. ಬದಾಮಿ ಹುಡುಗ ಅಂತ ಐತಿ ಅಕೌಂಟು. ಬದಾಮಿಯಲ್ಲಿ ಹುಲಿ ಇಲ್ಲ ಅಣ್ಣ ಎದರ ಬೇಡ. ಬಾದಾಮಿ ಎಲ್ಲಿ ಹುಲಿ ಇಲ್ಲ ಅಣ್ಣ ಎದರ ಬೇಡ. ಕಾಲ್ ಮಾಡ್ತಾನೆ ರೀ ಅವಂಗೆ ಇವಾಗ ಹುಡುಗಗೆ. ಇಲ್ಲ ಅಲ್ಲೇ ಇನ್ಸ್ಟಾದಾಗ ಮಾಡ್ತೀನಿ. ಸೊ ಕಾಲ್ ಮಾಡತ್ತಾನೆ ರೀ ಜಸ್ಟ್ ಅವರಿಗೆ. ನಾಳೆ ಸಿಗ್ತಾನೆ ನೋಡ್ರಿ ಹುಡುಗ. ಬ್ರೋ ಏನು ಕಂಟೆಂಟ್ ಶೂಟ್ ಮಾಡ್ತಿದ್ದೀರಾ ಬ್ರೋ ನೀವು? ಹಾಂ ಹಲೋ ಬ್ರದರ. ಹಲೋ ಹಾಂ ಹೇಳ್ತಮ್ಮ. ನೀನಣ್ಣ ಅಲ್ಲಿ ಸಿಕ್ಕಿದ್ಯಾ ಇದ್ರಾಗ? ಹಾಂ ಹುಡುಗ ಏನು ಸಿಗಿ ಅಕೌಂಟ್ ಒಟ್ಟ ಫಾಲೋ ಮಾಡಿದ್ ಹೋಗಿ ಅಂತೂ ಇಂತೂ ಹೋಗಿ ಫಾಲೋ ಮಾಡಿದೆ ಅಕೌಂಟ. ಸೊ ಈ ಹುಡುಗ ಬಂದ್ಬಿಟ್ಟ ಅಲ್ಲಿ. ಹಾಂ ಊಟ ಇನ್ನ ತಮ್ಮ ನಿಮ್ದು? ಈ ಹುಡುಗ ಬಂದ್ಬಿಟ್ಟ ಬದಾಮಿ ಕೇವ್ಸ ಸಿಗತ್ತ. ಇವಂಗ ಅಕೌಂಟ್ ಕೊಟ್ಟಿದ್ನಿ ನೋಡ್ರಿ. ಫಾಲೋ ಮಾಡಿ ತಿರುಗಿ ನನಗೆ ಲೈವ್ದಾಗ ರಿಕ್ವೆಸ್ಟ್ ಕಸತ್ತಿದ್ದ ಸಪ್ರೇಟ್ ಆಗಿ ಕಾಲ್ ಮಾಡಿ. ಏ ಹುಲಿ ಇರ್ಲಿಕ್ಕೆ ಏನಾಯ್ತು? ನೀ ಇದಿಲ್ಲ ಹುಲಿ? ಹಾ ಇಲ್ಲಿ ನಾ ನೋಡದ ಕಟ್ಟಿಗೆ ಮುರಿ ಆತಾನೆ. ಯಾಕೋ ಮಕ ತೋರ್ಸ್ಬೇಕಾ? ನೋಡಿ ಇವಾಗ ಇಲ್ಲ ನೋಡಿ ನಿಮ್ ಹುಲಿ. ಏ ಎಲ್ಲೋ ನಿಮ್ ಮನ್ಯಾಗೆಲ್ಲ ಹೇಳತ್ತೇನೋ? ಅಯ್ಯೋ ಬಿಡು ಬೇಯ್ತಾರ ಮನ್ಯಾಗೆಲ್ಲ. ಬೇಸಿದೀಪ ಏನೋ ಅಂಗಿ ಕೊಟ್ಟಿಲ್ಲ ಅವ್ರು ನಿನಗ? ಅಂಗಿ ಕೊಟ್ಟಿಲ್ಲ ಅವ್ರು ನಿನಗ? ಮತ್ತೇನು ಅಂಗಿ ಕಳ್ದ ಗೊತ್ತಿಲ್ಲ ಮನ್ಯಾಗೀಗ? ನಾಳೆ ಬಾ ಕೇವ್ಸ್ ಕಡೆ ಬಾ. ಎತ್ರ ಕಡೆ ಎಲ್ಲಿ ಗುಹೆಗಳ ಕಡೆ ಬಾ. ಅತ್ತಾಗಿದೆ ಏನದ ಗುಹೆ ಅಂತ ಗೋಂದ್ರ ದೇವಾಲಯಗಳವಲ್ಲ. ನಾಳೆ ಬಾ ವಿಡಿಯೋಗಳು. ಆಯ್ತು ಮೆಸೇಜ್ ಹಾಕಿ ನಾಳೆ ಬೆಳಗ್ಗೆ ಹಂಗಾರ. ಆಯ್ತಾಯ್ತು. ನಮ್ಮದ ಮಾಲಿಂಪುರ್ ತೆಲೆ. ಯಾವ್ದ
ಹೆಬ್ಬಾಳ ಕೇಳಿದ್ನಿ. ಪ್ಯಾಂಟ್ ಇದ್ರೆ ಶರ್ಟ್ ಇಲ್ಲ ಅಡ್ಡಾಡತ್ತಿದ್ದು. ಅವಾಗ ಇವ್ನು ಐಡಿ ಕೊಟ್ಟಿದ್ದ ಅವಾಗ. ಇವಾಗ ಲೈವ್ ಬಂದಿದ್ದು ಇವಾಗ. ಸೊ ಲೈವ್ ಬಂದಾಗ ಕಾಲ್ ಮಾಡಿದ್ರಿ. ಇದು ಹತ್ತಲಕ್ಕೂ. ಸೊ ಗಾಯ್ಸ್ ನಾವು ಫೈನಲಿ ಕ್ಯಾಂಪ್ ಫೈರ್ ಹಾಕಿವಿ ಅಂತಂದ್ರೆ ಹತ್ತದೈತ್ರಿ ಇವಾಗ ಉರಿ. ಆಯ್ತು ಸ್ಲೋಲಿ ಆಯ್ತು ಗೈಸ್ ಟ್ರೈ ಮಾಡ್ತೇನೆ. ಹೊಂಡೈತೆಲ್ಲ ಕ್ವಾಲಿಟಿ ಆಫ್ ಮಾಡ್ರಿ ಹೋಗೈತಿ ಫೋನ್ ಮತ್ತೆ ಯಾವ್ದು ಒಂದ ನನಗೆ ಬಾಳ ನಮ್ಮವ್ವ ಚಿರವಾಗಿ ಬಾಳ್ ಮಾಡ ನಮ್ಮವ್ವ ಕಾಲ್ ಮಾಡ್ಯಾಳ ನೋಡ್ರಿ. ಫೋಕಸ್ ಆಗತ್ತು. ಸೊ ಏನಂತ ನೋಡೋನ್ರಿ ಇವ್ನು ಲಾಗ್ದಾರ ಯೂಸ್ ಮಾಡತ್ತೇನೆ. ಹಾಂ ಯಾವ ಹೇಳ ಎಲ್ಲಿಲ್ಲ ಯಾಕ ಈಗ ಬದಾಮ್ಯಾಗ ಅದೀವಿ. ಹಾಂ ಹಾಂ ಏನ್ ಮಾಡ್ಬೇಕು ಬದಾಮಿ ಬನಶಂಕರನ. ಹಾ 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 ಆಯ್ತಾಯ್ತು. ಆಯ್ತಾಯ್ತು ನಿಂಗ ಹಸ್ತು ಮತ್ನ ಬೆಳಗ್ಗೆ ಹಸ್ತು ತಗೋಣ. ಏ ಬೆಳಗ್ಗೆ ಹಸ್ತು ನಮ್ಮ ಕ್ಯಾಂಪ್ ಫೈರ್ ಸ್ಟಾರ್ಟ್ ಆಯ್ತು. ಸೊ ಇದನ್ನ ಹಾಕಿದ್ರೆ ಇದೇನೋ ಹುಲಿ ಚಿರತಿ ಇದೆಲ್ಲ ಬರಲ್ಲ ಅಂತ್ರಿ. ಸೊ ಏನೋ ಪ್ರಾಣಿಗಳಿದ್ರು ದೂರ ಓಡಕ ಅಂತ. ಸೊ ಅದಕ್ಕೋಸ್ಕರ ಇದನ್ನ ಹಾಕಿದ್ವಿ. ಸೊ ಇಲ್ಲಿ ಕ್ಯಾಂಪ್ ಫೈರ್ ಆ್ಯಂಡ್ ಇಲ್ಲಿ ಟೆಂಟ್ ಆ್ಯಂಡ್ ಇಲ್ಲಿ ವಿವೇಕ್, ಅಲ್ಲಿ ನಮ್ಮ ಊರು ಐತ್ರಿ ಬಾದಾಮಿ. ಆ್ಯಂಡ್ ಈ ಕಡೆ ಎಲ್ಲ ಫುಲ್ಲು ಗುಡ್ ಐತ್ರಿ. ಇಪ್ಪ ಏನೋ ಸೌಂಡ್ ಆಗಿತ್ತು ಅನ್ಸಲ್ಲ ಗಾಯ್ಸ್. ಇದಕ್ಕೆಲ್ಲ ಅನ್ಸಲ್ಲ ಗಾಯ್ಸ್. ನಾನು ಸ್ಟ್ರಾಂಗ್ ಗೈಸ್ ನೋಡ್ರಿ ಗಾಯ್ಸ್. ನಾವು ಸಣ್ಣಾಗಿರ್ತಾಗ ಏನಾಗೈತೆ ಗುರುಗಳ ಮಾತ ವೇದ ವಾಕ್ಯ ಅದೇ ತರ ನಾವ್ ಇವತ್ತ ಏನೋ ಅದಕ್ಕೆ ಏನು ಸಮಸ್ಯೆ ಇಲ್ಲ. ಇಲ್ಲಿ ಗುಡ್ಡಕ್ಕೆ ಯಾವುದೇ ತರ ಹಾನಿ ಆಗಂಗಿಲ್ರಿ. ಕಲ್ಲು ಐತ್ರಿ, ಆ ಕಲ್ಲಿನ ಮೇಲೆ ಹಚ್ಚಿದ್ವಿ. ಇದು ಪೂರ್ತಿ ಫೈರ್ ಆರು ಮಠ ಇದ್ದು ಪೂರ್ತಿ ಫೈರ್ ಆರಿಸಿ ಇದ್ರ ಮೇಲೆ ನೀರು ಹಾಕಿ ಮೇಲೆ ನಾವು ಮಲ್ಕೋದ್ರಿ. ಅನಕತಕ್ಕ ಏನು ಯಾವುದೇ ತರ ಏನು ಮಾಡಂಗಿಲ್ಲ. ಸೊ ಕೊಟ್ಕೊಂಡು ಗಾಯ್ಸ್ ಕಾವಾಗತ್ರಿ ಅಷ್ಟಾದ್ರೂ ಊರಿಗೆ ಕಸ್ಕೊಳತ್ರಿ. ಬಾಳು ದಿನ ಬಾಳ ಜೋಪಾನ ಬಾಳ ಮೇರಿ ಬೇಡ ಬೀಳ್ತಿಕ ನನ್ನ. ಮತ್ತೆ ಮುಂದಿನ ಸಾಂಗ್ ಹಾಕೊಂತು ಅದಕ್ಕೆ. ನಮ್ದೋರಿಗೆ ಅಣ್ಣ ಹಾಕ್ದೋರಿಗೆ ಎಂದು ಯಾವತ್ತು ನೀನು ಏನಾಯ್ತು ಮುಂದೆ ಬೇರೆ ಏನಾಯ್ತು ಬೇರೆ ಸಾಂಗ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ. ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ. ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ. ಜೀವನದಾಗ ಏನ್ ಅನ್ಕೊಂಡಿರ್ತೀವಿ ಅದನ್ನ ಸಾಧಿಸ್ಬೇಕ್ರಿ, ಇಲ್ಲ ಅದನ್ನ ಮಾಡ್ಬೇಕ್ರಿ, ಅದ್ ಎಕ್ಸ್ಪೀರಿಯನ್ಸ್ ತಗೋಬೇಕ್ರಿ. ಜೀವನ ಇರೋದು 100 ವರ್ಷ, ಅಷ್ಟ್ರಾಗ ಏನ್ ಮನಸ್ಸನ್ನ ಅನ್ಕೊಂಡಿರ್ತೀವಿ ಅದನ್ನ ಮಾಡ್ಬೇಕ. 100 ವರ್ಷ ಅಂತ ನಾವ್ ಅನ್ಕೊಂಡು ಬಟ್ ಎಷ್ಟು ವರ್ಷ ಬದುಕ್ತೀವಿ ಅಂತ ಅನ್ಕೋತೀವಿ. ಯಾವ್ದಾವ್ದೋ ರೋಗಗಳು ಬಂದು ಏನೇನೋ ಆಗಿ ಎಷ್ಟೆಷ್ಟೋ ವರ್ಷಕ್ಕೆ ಸಣ್ಣ ವಯಸ್ಸಿಗೆಲ್ಲ ತಿಳ್ಕೊಂಡ್ಬಿಡತ್ತಾರ ಎಲ್ಲಾರು. ಸೊ ಲೈಫ್ ಈಸ್ ಟೂ ಶಾರ್ಟ್ ಆ್ಯಂಡ್ ಎಂಜಾಯ್ ಮಾಡ್ರಿ. ಪ್ರತಿ ಮೂಮೆಂಟ್ನು ಪ್ರತಿ ಸೆಕೆಂಡ್ನು ಎಂಜಾಯ್ ಮಾಡ್ರಿ ಗೈಸ್ ಅಷ್ಟ. ನಾನು ಶಾರ್ಟ್ ಅಟ್ಟ ರೀಲ್ಸ್ ಆಗತ್. ಸೊ ಗೈಸ್ ಇಷ್ಟ ಆತ್ರಿ ನೋಡ್ರಿ. ಇಲ್ಲಿ ಫೈರ್ ಕ್ಯಾಂಪ್ ಮಾಡಿದ್ವಿ. ಇದ್ರ ಪೂರ್ತಿ ವಿಡಿಯೋ ಇದ್ದಿದ್ದ ಇವನ್ ಯೂಟ್ಯೂಬ್ ಚಾನಲ್ ಇರ್ತೈತಿ ಆಕ್ಟರ್ ಅಚ್ಯುತ್ ಅಂತೇಳಿ. ಇದ್ರ ಲಿಂಕ್ ಬಯೋದಾಗಂತೂ ಹಾಕಾಕ ನಮ್ದ ಸ್ಪೇಸ್ ಇಲ್ಲ. ಟ್ರೈ ಮಾಡ್ತೀನಿ ಹಾಕಾಕ ಬಯೋದಾಗ ನೋಡ್ರಿ. ಇಲ್ಲ ಹೈಲೈಟ್ಸ್ ಇಟ್ಟಿರ್ತ ನೋಡ್ರಿ. ಫಸ್ಟ್ನೇ ಹೈಲೈಟ್ಸ್ ಆಗ ಇವನ್ ಯೂಟ್ಯೂಬ್ ಚಾನಲ್ ಲಿಂಕ್ ಇರ್ತೈತಿ. ಸೊ ಪಾಟ್ ಹೋಗಿ ನೋಡ್ರಿ. ಇವತ್ತು ನೈಟ್ ಪೂರ್ತಿ ಕ್ಯಾಂಪ್ ಮಾಡಿದೈತಿ. ನನ್ನ ಯೂಟ್ಯೂಬ್ ಚಾನಲ್ದಾಗೂ ಐತ್ರಿ. ನನ್ನ ಯೂಟ್ಯೂಬ್ ಚಾನಲ್ದಾಗ ಸೊ ಜಾಸ್ತಿ ಕೊಟ್ಟಿಲ್ಲ, ಸ್ವಲ್ಪ ಕೊಟ್ಟಾನಿ. ಇನ್ನೂ ಡಿಫ್ರೆಂಟ್ ಆಗಿ ಭಾರಿ ಆಗೈತ್ರಿ ಈ ಲಾಗ್ ಅಂತೂ. ನನ್ನ ಇಷ್ಟ ಲಾಗ್ದಾಗ ಈ ಬೆಸ್ಟ್ ಲಾಗ್ ಅಂತ ಹೇಳ್ತೇನ್ರಿ ನಾ ಇವೆಲ್ಲ ಇವತ್ತಿನ ಲಾಗ. ಸೊ
ಸೊ ಸಿಗುಂಟ್ರೆ ಮತ್ತೆ 1 2 3 ಸ್ಟಾರ್ಟ್. ಗುರುವಾರ ಸಂಜನ ಹೊರಟಿದ್ದೆ ಅಲೆಯೋಕೆ, ಎದುರಾಯಿತು ಚೂಡಿದಾರ ತೊಟ್ಟ ಮರಿ ಜಿಂಕೆ, ಬಿದ್ದೆ 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 ಎರ್ರ ಬರ್ರಿ ಬಿದ್ದೆ, ಹೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಮತ್ತ ಅಷ್ಟೇ ನಂಗೆ ಇಷ್ಟ ಬರೋದು. ನಂಗೂ ಅಷ್ಟ ಬರ್ತದೆ. ಇನ್ನಾದ್ರೂ ಹಂಗ ಆಯ್ತಿತ್ರಿ ಊರಿ. ಕರುನಾಡ ತಾಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ವಿಧಿ ಅಲೆದಾಡಿಸುವ ಬಂಡಿ. ಚಂದಿ ತಟ್ಟಾಕ ಸಾಂಗ್ ನಮ್ಮ ಅಣ್ಣವ್ರ ಸಾಂಗ್ ರೀ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ಬಾಳ ಜೋರ ಗೈಸಿಲ್ಲ ಯಾರು ಇಲ್ರಿ. ನಾವ್ ಎಷ್ಟೇ ಕೂಗಾಡಿದ್ರು ಹಾರಾಡಿದ್ರು ಚೀರಾಡಿದ್ರು ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಕೇಳ್ಸಲ್ಲ. ನೆಕ್ಸ್ಟ್ ಸಾಂಗ್ ನೆಕ್ಸ್ಟ್. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ, ಸುಲಿಗೆ ಸಲಿಗೆ ಅಲ್ಲ ಸಲಿಗೆ ಎಲ್ಲ ಸುಲಿಗೆ. ಹಂಗನ ಸ್ಟಾರ್ಟ್. 1 2 3. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ಅಲ್ಲ ಎಲ್ಲ ಅಲ್ಲ ಅಲ್ಲ ಎಲ್ಲ ಅಲ್ಲ ಎಲ್ಲ ಸುಲಿಗೆ. ಆಕ್ಚುಲಿ ಇವ್ರದ ಅಲ್ಲಲ್ಲ ಗೈಸ್ ಏನಾಗುತ್ತೆ ಗೊತ್ತಂದ್ರೆ, ಉಪೇಂದ್ರ ಸರ್ ನ ಒಬ್ಬರ ಆಂಕರ್ ಯಾರೋ ಕೇಳ್ತಾರೆ, ಆಂಕರ್ ಯೂಟ್ಯೂಬ್ ಚಾನಲ್ ಅವ್ರು ಕೇಳ್ತಾರ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ, ಅದು ಮುಂದಿನ ಐತ್ರಲ್ಲ ಬಾ ಫಸ್ಟ್ನೇದ್ ಬಾರಿ, ಆಮೇಲೆ ಬಾ ನಿನ್ನ ಅಕ್ಕನ್ ಬಾ ಹಿಂಗಂತಂದ್ ಎಲ್ಲಾರು ತಿಳ್ಕೊಂಡಿರ. ಬಸ್ ಅದಲ್ಲದ ಏನದ ವಿ ಲವ್ ಯು ಬಾ ವಿ ಲವ್ ಯು ಬಾ ಅಂತ ಗೈಸ್ ನಮ್ಗೆ ಅವಾಗ ಗೊತ್ತಾಗಿದ್ರು. ಆ ಸಾಂಗ್ ಮೀನಿಂಗ್ ಇಷ್ಟು ವರ್ಷ ಆದ್ರೂ ಗೊತ್ತಾಗಿರ್ಲಿಲ್ಲ, ಅವಾಗ ಗೊತ್ತಾಗಿದೆ ಉಪೇಂದ್ರ ಸರ್ ಹೇಳಿದ್ಮೇಲೆ. ಮತ್ತೆ ಹೇಳ ಅವ್ರದ್ದು ಏನೋ ಒಂದು ಸಾಂಗ್ ಅರ್ಥ ಮಾಡ್ಕೊಂಡು ಫಿಲ್ಮ್ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರು ಯಾವ್ದಾರ ಡೈರೆಕ್ಟ್ ಆಗಿ ಪಿಕ್ಚರ್ ಸ್ಟಾರ್ಟ್ ಆಗೋದ್ ಮುಂಚೆ ಇದು ಬುದ್ಧಿವಂತರಿಗೆ ಮಾತ್ರ ಬುದ್ಧಿವಂತ ತಿಳ್ಕೊಂತಾರ. ನೋಡ್ ಅವ್ರು ಬರೀ ಒಂದು UI ಟೀಸರ್ ಅವ್ರು ಆಕ್ಚುಲಿ ಅದು UI ದಾಗ ಯಾರು ಅವ್ರು ಎಷ್ಟು ಇಂಟರ್ವ್ಯೂದಾಗ ಆಲ್ಮೋಸ್ಟ್ ಅಂತಾರ ಗೊತ್ತಾದ್ರೆ UI ಸಿನಿಮಾ ದೊಡ್ಡ ಹಿಟ್ ಆಗುತ್ತ ಕನ್ನಡ ಇಂಡಸ್ಟ್ರಿ ಒಳಗ. KGF, ಕಾಂತಾರ ಇವು ಯಾವ ರೀತಿ ಹಿಟ್ ಆಗ್ಯಾವ ಅದೇ ರೀತಿ ನಮ್ಮ ಉಪೇಂದ್ರ ಸರ್ ಸಿನಿಮಾ ಕನ್ನಡ ಸಿನಿಮಾ ಬೆಳೆಸ್ಬೇಕು, ನೋಡ್ಬೇಕ್ರಿ ಕನ್ನಡ ಸಿನಿಮಾ ಉಳಿಸ್ಬೇಕು, ಬೆಳೆಸೋಣ್ರಿ ಗೈಸ್. ನಾವು ಫಸ್ಟ್ ಡೇ ಫಸ್ಟ್ ಶೋನ ನೋಡೋಣ, ನೀವು ಗೈಸ್ ಫಸ್ಟ್ ಡೇ ಫಸ್ಟ್ ಶೋನ ನೋಡ್ರಿ. ಕನ್ನಡ ಸಿನಿಮಾ ಯಾರ್ಯಾರಿಗಿಷ್ಟ ಯಾರು ನೋಡಿದ್ರಿ ಕಮೆಂಟ್ ಸೆಕ್ಷನ್ ಹಾಕ್ರಿ. ಕನ್ನಡ ಅಂತೇಳಿ ಕನ್ನಡ ಜೈ ಕರ್ನಾಟಕ, ಜೈ ಕರ್ನಾಟಕ. ಮತ್ತೆ ಈ ಸಿಚುವೇಶನ್ ತಕ್ಕಂಗ ಒಂದ್ ಸಾಂಗ್ ಹೇಳ್ಬಿಡ್ತೀನಿ ಕೇಳ. ಹೇಳ್ಬಿಡು. ಲಕ್ಕಂಡಿ ಕಡಿ ಪುಡಿ ಲಕ್ಷಿಸನು ಬಕ್ಷಿಸನು ಲಂಗು ಲಗಾಮನ್ ಲವನ ಪಕ್ಕಿರ ಲಂಗಾ ದಾವಣಿ ಹಾಕೊಳ್ಳೋ ಸಕ್ಕಿರ ದೊಡ್ಡವ್ರು ಬಿಡಲ್ಲ ಚಿಕ್ಕವ್ರು ಬಗಲ್ಲ. 1/4 kg ಬಾಣೆ ಬಾಯಲಾಕೋ ಸುಮ್ನೆ ವಾಲಾಡು ಗೊಂಬೆ ವಾಲಾಡು ಬಿಯರ್ಕೊಂಡ್ ತೇಲಾಡು ಅಷ್ಟೇ. ಗೈಸ್ ಇವಾಗ ಫೈರ್ ಕ್ಯಾಂಪ್ ಯಾವ್ದೋ ಒಂದು ಮುಗಿಸಿ ಸಾಂಗ್ ಹಿಂಗೆಲ್ಲ ಹಾಡಿ ಆರಾಮ್ ಟೈಮ್ ಸ್ಪೆಂಡ್ ಮಾಡಿ ಅಂಡ್ ಇದನ್ನು ಎಲ್ಲ ಮುಗಿಸಿದ್ರಿ ಗೈಸ್, ಎಲ್ಲ ಆರೈತ್ರಿ. ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂತೀನಿ, ಏನು ಇಲ್ರಿ ಗೈಸ್. ಸೊ ಬರೀ ಗೈಸ್ ಇವಾಗ ಊಟ ಮಾಡ್ಬೇಕ್ರಿ ಗೈಸ್. ಸಕ್ಕ ತೊಡೆ ಹಸಿತಾ ಇದೆ. ಯಾಕಪ್ಪ ಅಂತಂದ್ರೆ ನಾವು ಅವಾಗ ಮಾಡಿದ್ವಲ್ಲ ಲೇಟ್ ಆಗಿದ್ಲು ಮಾಡಿ ಇಲ್ಲ ಬಿಡ, ಹೊರಗಡೆ ಮಾಡಕ್ ಬರ್ತದೆ, ಬೇಕಾದ್ರೆ ಒಳಗಡೆ ಮಾಡಕ್ ಬರುತ್ತೆ. ಬರ್ರಿ ಗೈಸ್ ಇವಾಗ ಊಟ ಮಾಡಕ್ ಹೋಗೋಣ, ಊಟ ಮಾಡುವ. ಬಿಡ ಗೈಸ್ ಲೈಟ್ ಆನ್ ಆದ್ರೆ ಮತ್ತೆ ಸೊಳ್ಳಿ ಅವೆಲ್ಲ ಹುಳದು ಬರ್ತಾವ ಅಂತೇಳಿ ಇದನ್ನೆಲ್ಲ ಪ್ಯಾಕ್ ಮಾಡಿದ್ದೆ. ಸೊ ಇವಾಗ ಊಟ ಪಾರ್ಸಲ್ ತಂದಿದ್ದೀವಿ. ಸೊ ಇಲ್ಲಿ ನಮ್ಮ ಟೈಮ್ ಲ್ಯಾಪ್ಸ್ ಆನ್ ಆಗೈತೆ ಆ್ಯಂಡ್ ಇಲ್ಲಿ ವಾಟರ್ ಬಾಟ್ಲ್ ಸಾಂಬಾರ್ ಕೊಟ್ಟಿಲ್ಲ ಹೋಗಿ ವಾಟರ್ ಅದ ಇದೆ ಬೈ ಏನಂತಾರು ಮಸಾಲೆ ರೈಸ್ ತಂದಿದೆ. ನಂಗಂತೂ ಕೆಟ್ಟು ಮಾಡಿಸ್ತೈತ್ರಿ ಗೈಸ್. ಯಾವಾಗ ಊಟ ಮಾಡಿನ ಒಂದು ಐತಿ ಸಾಂಗ್ ಹಿಂಗೆ ಹಾಡಿ ತನಕ ಟೈಮ್ ಸ್ಪೆಂಡ್ ಮಾಡಿ. ಸೊ ಇವಾಗ ಸಕ್ಕತ್ತಾಗಿ ಊಟ ಮಾಡೋಣ ಬರ್ರಿ. ಇದ್ರಾಗ ಏನೈತಿ ಇವೇನೋ ನಮ್ಮ ಏನಂತಾರಲ್ಲ ಹೆಸರು ಮಾಡ್ತೀನಿ, ಶೇಂಗಾ ಹೋಳಿಗೆ ನಮ್ಮ ಆಯ್ ಕಡೆದ. ಇವ್ರು ಆಯ್ ಕಟ್ಟಿ ಶೇಂಗಾ ಹೋಳಿಗೆ ಇದಾವ್ರಿ ಇಲ್ಲಿ. ಆ್ಯಂಡ್ ಇಲ್ಲಿ ನಮ್ಮ ಮಸಾಲೆ ರೈಸ್. ಇವಾಗ ಊಟ ಮಾಡಿ ಬರ್ರಿ. ಗೈಸ್ ಎಲ್ಲ ರೆಡಿ ಆಯ್ತಾ ಗೈಸ್. ನಾವು ಇವಾಗ ಮಸಾಲೆ ರೈಸ್ ಅಲ್ಲಿಂದ ತಂದಿದ್ವಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮಾಡೋಕ್ಕೂ ಏನು ಇಲ್ಲದೆ, ಸೊ ಗ್ಯಾಸು ಇಲ್ಲ. ಗ್ಯಾಸ್ ಒಂದು ಆರ್ಡ್ರ್ ಹಾಕಿನಿ, ಗ್ಯಾಸು ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರಣ ಮಸಾಲೆ ರೈಸ್ ತೊಗೊಂಬರ್ಬೇಕಾಯ್ತು. ಸರಿ ಗೈಸ್ ಟೇಸ್ಟ್ ಮಾಡಿ ಹೇಳುವ, ಹೆಂಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್ ಹೆಂಗೈತೆ ಅಂತ. ತಿನ್ನ ಫಸ್ಟ್ ಹೆಂಗೈತೆ. ಸೊ ಕೈಯಾಗ ಹಿಂಗೆ ಹಿಡ್ಕೊಬೇಕ್ರಿ. ಹಿಂಗೆ ಹಿಡ್ಕೊಂಡು ಇದು ನಾವು ಹಿಡ್ಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಂಗೆ ಮಡಚು. ಸೊ ಹಿಂಗೆ ಮಾಡಿಬಿಟ್ಟ ಜಸ್ಟ್ ಇಷ್ಟು ಹಿಡ್ಕೋಬೇಕು. ಇಷ್ಟು ಹಿಡ್ಕೊಂಡು ಕೈ ಮೇಲೆ ತೊಳ್ಕೊಂಡಿರ್ಬೇಕಾ.
ನೀ ತೊಳ್ಕೊಂಡೆ ಇವಾಗ ಊಟ ಮೂರು ಅವಸರದ ಹಂಗ ಕೂತಾನ್ರಿ. ಸೊ ಈ ಥರ ಇಟ್ಕೋಬೇಕು ತುತ್ತ. ಇಷ್ಟ ಬಾಯಿಲ್ಲ. ಓಕೆ ಚಲೋ ಐತಿ. ಚಲೋ ಐತಿ. ನಂಗೆ ಇನ್ನೊಂದೇನು ಸಾಕಾಗಿದ್ದು ಗೊತ್ತಾ ನಾನು ಅಣ್ಣ ಒಂದು ಪ್ಲೇಟಿಗೆ ಎಷ್ಟು ಅಣ್ಣ ಒಂದು ಮಸಾಲೆ ರೈಸ್ ಅಂತ ಕೇಳಿದ್ರ 50 15 ಇಲ್ಲ ಗಾಯ್ಸ್ ಬರೀ 15 ರೂಪಾಯಿ ಒಂದು ಪ್ಲೇಟ್ ರೀ ಗಾಯ್ಸ್. ಇದು 2 ಪ್ಲೇಟ್ ಐತಿ ಅದು 2 ಪ್ಲೇಟ್ ಐತಿ. ನಾನು ಹತ್ತು ಅಂತ ತೊಗೊಂಡಿನಿ ಗಾಯ್ಸ್. ಇನ್ನೊಂದೇನು ಗೊತ್ತಂದ್ರೆ ಹೋಟೆಲ್ದಾಗ ಹಿಂದಿನ ಬ್ಲಾಗ್ದಾಗ ನೀನು ತೋರ್ಸಣ್ಣ ಗಾಯ್ಸ ಹೋಟೆಲ್ದಾಗ ಒಂದು ಹೋಟೆಲ್ದಾಗ ಊಟ ಮಾಡಿದ್ರಿ ಅದೆಷ್ಟು ಆಮೇಲೆ ಊಟ ಮಾಡಿ ಪಾರ್ಸಲ್ ರೈಸ ಮತ್ತು ಸಾಂಬಾರ ರೈಸ್ ಅಲ್ಲೇ ತೊಗೋಬೇಕಂತ ಪ್ಲಾನ್ ಐತ್ರಿ. ನೀವು ಹೋಗಿ ಕೇಳ್ಕೊಂಬಂದ್ರಿ ರೈಸ್ ಬರೀ ಇಷ್ಟ ಐತ್ರಿ ಗೈಸ್. ರೈಸ್ ಎಷ್ಟು 50 ಇವ್ರು 15 ರೂಪಾಯಿ ಏನು ಕೊಡತ್ತಾರಲ್ಲ ಈಗ ಇದನ್ನ 50 ರೂಪಾಯಿ ಹೇಳ್ತಾರೆ ಅವ್ರು. ಅದು ಸಾದಾ ರೈಸ್ ಇಷ್ಟು ಇರಂಗಿಲ್ಲ ಗೈಸ್. ಇಷ್ಟು ಇರಂಗಿಲ್ಲ ಸಾದಾ ರೈಸ್ ರೀ ಮತ್ತು ಸಾಂಬಾರ ಎಲ್ಲ ಸೇರಿಸಿ 50 ರೂಪಾಯಿ ರೀ. ಇಷ್ಟು ಇತ್ತು ಬರೀ ಗೈಸ್. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಮಸಾಲೆ ರೈಸ್ ಇರುತ್ತಲ್ರಿ. ಸೊ ಸುಮ್ಮನೆ ಯಾಕಂತಂದು ಮಸಾಲೆ ರೈಸ್ ತೊಗೊಂಡ ಅನ್ನದ್ರಿ ಗೈಸ್. ಮಸಾಲೆ ರೈಸ್ ಅಂತೂ ಅಲ್ಟಿಮೇಟ್ ಸಖತ್ತಾಗೈತ್ರಿ ಗೈಸ್. ಹೊಟ್ಟೆ ಅಂತೂ ಸಖತ್ತೈತಿ. ಬಿತ್ ಮಾಡಿಲ್ಲ ಮಾಡ್ತೊಂಡಿರ್ತಾವೆ ಏನ್ರು. ಏನು ಅನ್ಕೊಂಡ್ ಗೊತ್ತಾ ನಾ ಏನು ಅನ್ಕೊಂಡ್ ಗೊತ್ತಾ ಇದನ್ನ ಕೊಟ್ಟಿರಲ್ಲ 2 ಪ್ಲೇಟ್ ಇಲ್ಲ ಭಾಳ ಕತ್ ಮಾಡೀನಿ ಒಂದು ಮಾಡಿ ಬಟ್ ಇವಾಗ ಗೊತ್ತಾಗತ್ತೆ. ಇನ್ನೂ 2 ಪ್ಲೇಟ್ ತೊಗೋಬೇಕಾಗತ್ತ. ಹೊರಗೆ ತಿನ್ಬೋದ್ರಿ ಬಟ್ 10th ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹೇಳಿ ಬಂದು ಕೂತಿದ್ರು. ಮಂಗೆಗಳು ಭಾಳ ಐತ್ರಿ ಬದಾಮ್ಯಾಗ. ಮ್ಯಾಲ ಬರೋ ಸಾಸ್ ಮಾಡಲ್ರಿ ಬೈ ಹಣಮಪ್ಪ ಗುಡ್ಡಾನೆ ಐತ್ಯಾನೋ ಅದ್ರ ಅಂಶ ಅದೊಂದು ಅದ್ರ ಅಂಶ ಅದ ಮಂಗ ಅನ್ನೋದು. ಆದ್ರೆ ಒಂದೊಂದು ಬರಲ್ಲ. ಒಂದೊಂದು ಬೈ ಒಬ್ಬ ಹಣಮಪ್ಪ ಇಡೀ ಲಂಕಿನ ಸುಟ್ಟಾನತ್ತ ಗುಡ್ಡ ಐತ್ಯಾನತ್ತ ಏನೇನೋ ಮಾಡ್ಯಾನತ್ತ. ಸೊ ಒಂದ್ ಗುಡ್ಡ ಹತ್ತದ ಬಾಳ ಹಣಮಪ್ಪಗ. ಆದ್ರೂ ಈ ರಾತ್ರಿ ಬರಲ್ಲ ಅಂತ ಅನ್ಕೊಂಡ್ ರಾತ್ರಿನ ಗೊತ್ತಿಲ್ಲ ಮತ್ತ ರಾತ್ರಿ ಅದ ಬೆಳಿಗ್ಗೆ ಬರ್ಬೋದ್ರಿ ಗಸ್ ನಂಬೋದು. ಬೆಳಿಗ್ಗೆ ಬರ್ಬೋದು ನಂಬ್ತೀನಿ ಬಟ್ ರಾತ್ರಿ ಏನ್ ಬರ್ಬೋದು ಏನಾಗ. ಟೈಮ್ ಚಲೋ ಇರ್ತಾರ ಕೆಟ್ಟದ್ರಾಗ ಒಳ್ಳೇದಾಗತ್ತೆ. ಟೈಮ್ ಖರಾಬ್ ಇಟ್ರ ಗಾಂಡಿರ್ತಾರ ಒಳ್ಳೇದ್ರಾಗ ಕೆಟ್ಟದಾಗತ್ತೆ. ಗಾಯ್ಸ್ ಟೈಮ್ ಆಗೈತ್ರಿ 10 ಏನಾಗೈತಿ ಹೊರಗೆ ಏನಾಗತ್ತ ನೋಡ್ಬೇಕಂತಂದು ಹೊರಗೆ ಬಂದೀನಿ. ಸೊ ಪ್ರಶಾಂತವಾಗೈತ್ರಿ ಎಲ್ಲ. ಗಾಯ್ಸ್ ಸೌಂಡ್ ಬರತೈತಿ ನೋಡ್ಕೋಬೋದು ನೀವು. ಸ್ವಲ್ಪ ಸೌಂಡ್ ಆಗತೈತಿ ನೋಡ್ರಿ. ಸೊ ವಿವೇಕ ವ್ಲಾಗ್ ಎಡಿಟ್ ಮಾಡತ್ತಾನ. ಒಂದೇನೋ ವ್ಲಾಗ್ ಎಡಿಟ್ ಐತತ್ತ ವ್ಲಾಗ್ ಎಡಿಟ್ ಮಾಡತ್ತಾನ. ಸೊ ನಾನು ಸುಮ್ಮನೆ ಬಂದು ಹೊರಗೆ ಕೂತೀನಿ ರೀ ಗೈಸ್. ನೋಡ್ರಿ ವ್ಯೂವ ರೋಡ್ ಕಾಣತ್ರಿ ನಮ್ಗೆ ಇಲ್ಲಿಂದ. ಬಟ್ ಆ ಕಡೆ ರೋಡ್ ಕಾಣತ್ತ ಬಟ್ ಈ ಕಡೆ ಗೈಸ್ ನಾವು ಎಷ್ಟೇ ನೋಡಿದ್ರು ಏನು ಕಾಣ್ತಾಗಿಲ್ಲ ರೀ ಗೈಸ್. ಎಲ್ಲ ಫುಲ್ ಕತ್ಲಿ. ನೋಡೋಣ ಅಂತ ನಾನು ಇವಾಗ ಮಲ್ಕೋಬೇಕಾ ಮಧ್ಯರಾತ್ರಿ ಹೇಳೋಣ ಅಂತ ಯಾವ್ಯಾವ ರೀತಿ ಇರುತ್ತೆ ತೋರಿಸ್ನಂತ್ರಿ ಗೈಸ್. ಯಪ್ಪ ನಾ ಯಾಕೆ ಚಲೋ ಮಾಡ್ಲಿವಾ ನೀ ಯಾಕೆ ತಲೆ ಕಟ್ಕೊಂತ ಹೋಗ್ಬರ್ವ ಎಲ್ಲಿ ಸುಮ್ಮನೆ ಅರಿಕಡ್ಕೊತ ಹೋಗ್ದಂಡೆಪ್ಪ ಉಳಾ ಉಳಪ್ಪ ಏನಾಗಲ್ಲ ಬರೋಪ್ಪ. ಟೈಮ್ ಆಗೈತ್ರಿ 10:30. ನಾನು ಇವಾಗ ವಿವೇಕ್ ಒಂದು ಚಾಲೆಂಜ್ ಕೊಡ್ತೇನೆ ರೀ. ಆಕ್ಸೆಪ್ಟ್ ಮಾಡ್ತಾನೆ ಇಲ್ಲೋ ಕೇಳೋಣ ಬರ್ರಿ ಗೈಸ್. ಟೈಮ್ ಆಗೈತೆ 10:30 ಆಗೈತೆ. ನಿದ್ ಬರಪ್ಪ ನಂಗೆ ನಿದ್ ಬರ್ಲಿ. ನಾನೊಂದು ಚಾಲೆಂಜ್ ಕೊಡ್ತೇನೆ ಆಕ್ಸೆಪ್ಟ್ ಮಾಡ್ತೀವಿ ಇಲ್ಲೋ. ಆಕ್ಸೆಪ್ಟ್ ಏನೋ ಚಾಲೆಂಜ್ ಇದ್ರು ಆಡ್ತಾನ ಏನೋ ಚಾಲೆಂಜ್ ಇದ್ರು ಮಾಡ್ತಾನ ತೇನ್ರಿ ಗೈಸ್. ಅದಕ್ಕೋಸ್ಕರ ಮಾತ್ರ ಕೇಳತ್ತನ್ರಿ ಚಾಲೆಂಜ್ ಆಕ್ಸೆಪ್ಟೆಡ್ ಏನಂತೇಳಿ ಆಮೇಲೆ ನೋಡಿ ಆಕ್ಸೆಪ್ಟ್ ಮಾಡ್ಬೇಕು ಫಸ್ಟ್ ಆಮೇಲೆ ಓಕೆ ಮಾಡ್ತೀನಿ. ಅಲ್ಲೊಂದು ಇದು ಆಯ್ತು ನೋಡಿ ಏನಂತ ಸ್ವಲ್ಪ ಬಂಡೆ ಟೈಪ್ ಗಾಯ್ಸ್ ನಿಮ್ಗೆ ಕಾಣಲ್ರಿ ಅವ್ನು ಕಾಣ್ತಿರೋದು. ಅಲ್ಲಿ ನಿನ್ ಫೋನ್ ತೊಗೊಂಡ್ ಹೋಗುದು. ನಿನ್ ಫೋನ್ ತೊಗೊಂಡ್ ಹೋಗಿ ಅಲ್ಲಿ ತನಕ ಹೋಗಿ ಬ್ಲಾಗ್ ಮಾಡ್ಕೊತ ಬಂದ್ಬಿಡುದು. ಏನ್ ಇದಕ್ಕ ಏನ್ ಅಂದ್ರ ಈ ಚಾಲೆಂಜ್ ಅಂದ್ರೆ ಏನಾದ್ರು ಅದಕ್ಕೆ ಒಂದು ಕೊಡ್ಬೇಕಾ? ಏನ್ ಕೊಡ್ತಿ? ಏನ್ ಬೇಕು? ಏನ್ ಬೇಕು? ಏನ್ ಹೇಳಿ ಅವ್ನು ಚಾಲೆಂಜ್ ಕೊಟ್ಟಿರ್ಲಿಲ್ಲ ನಾವು ಕಂಪ್ಲೀಟ್ ಮಾಡಿದ ನಂತರ ಅವ್ನು ಏನೇ ಚಾಲೆಂಜ್ ಕೊಟ್ರೆ ನಾ ಕಂಪ್ಲೀಟ್ ಮಾಡ್ತೀನಿ ಗೈಸ್. ಅದಿಲ್ಲ ನಾನು ನಾಳೆ ಹೋಗಿ ನಾನ್ ಚಾಲೆಂಜ್ ಒಳಗೆ ನಾ ಚಾಲೆಂಜ್ ಕೊಟ್ಟೇನಲ್ರಿ. ನಾನು ಚಾಲೆಂಜ್ ಒಳಗೆ ನಾ ಚಾಲೆಂಜ್ ಕೊಟ್ಟೇನಲ್ರಿ. ನಾನು ಚಾನೆಲ್ ಒಳಗೆ ಅವ್ನು ಚಾಲೆಂಜ್ ಕಂಪ್ಲೀಟ್ ಮಾಡಿದ ನಂತರ ಅವ್ನ ಚಾನೆಲ್ ಒಳಗೆ ಯಾವುದೇ ಚಾಲೆಂಜ್ ಕೊಟ್ಟರೆ ನಾ ಕಂಪ್ಲೀಟ್ ಮಾಡ್ತೀನಿ ಅಷ್ಟೇ. ಯಾವ್ದು ಬೆಕ್ಕ ಚಾಲೆಂಜ್ ಮಾಡ್ಕೊ. ಯಾವ್ದು ಬೆಕ್ಕ ಚಾಲೆಂಜ್ ಕೊಡು ನಿನ್ ಚಾನೆಲ್ದಾಗ. ಕಂಟೆಂಟ್ಗೋಸ್ಕರ ನಾ ಏನ್ ಬೇಕಾದ್ ಮಾಡ್ತೀನಿ ಕಂಪ್ಲೀಟ್ ಮಾಡ್ತೀನಿ. ಟೈಮ್ 10 ಗಂಟೆ ಆಗ್ಯಾರ. ಎಟ್ಟ ಅಂತ ಹೊಟ್ಟೆ ಉರ್ಸ್ತಾರ. ಒಟ್ಟಿಗೆ ಅನ್ನ ತಿಂತಾರ. ಇದೇಗ ಮಸಾಲೆ ರೈಸ್ ತಿಂದಾರ.
ಚಾಲೆಂಜ್ ಅಕ್ಸೆಪ್ಟೆಡ್ ಆರ್ ನಾಟ್? ನನಗೀಗ ನಮ್ಮ ಸಂತೋಷನ ನೆನಪು ಬರತ್ತಾನ. ಸಂತೋಷ ನೆನಪು ಬರತ್ತಾನ. ಈ ಟೈಮ್ ನನಗೆ ಆ ಡೈಲಾಗ್ ಬರೋದು ನೆನಪು ನನಗೆ. ಒಟ್ಟ ಏನ್ ಹೇಳ? ನಮ್ ಹೊಟ್ಟೆ ಯಾಟ್ ತೋರಿಸ್ತಾವ್ರು ಆ ಭಗವಂತ ನೋಡಿದ್ರೆ. ಗಾಯ್ಸ್ ಒಂದ್ ಚಿಕ್ಕ ಚಾಲೆಂಜ್ ಗಾಯ್ಸ್. ಅಲ್ರಿ ಇದೊಂದ್ ಸಣ್ಣದನ್ರಿ ಚಾಲೆಂಜ್. ಕತ್ಲಾಗ ಇಂತ ಕತ್ಲಾಗ ಏನ್ ಮಣ್ಣು ಕಾಣಲ್ಲ. ಮೊದ್ಲು ಕಾಲ ಏನ್ ಹೋಗ್ತಾವ ಏನ್ ಬರ್ತಾವ ಯಾರಿಗ ಗೊತ್ತ. ಇಂತ ಕತ್ಲಾ ಚಾಲೆಂಜ್ ಅತ್ತ ಹುಚ್ಚ ಬಸ್ ಅದಿ ನೋಡ್ರಿ. ನೀವ ಏನ್ರಿ ಹೇಳ್ರಿ ಅವಾಗ. ಗಾಯ್ಸ್ ಅವ್ನ್ ಚಾನಲ್ ಒಳಗೆ ಇದನ್ ಹೆಂಗ್ರಿ ಆ ಗುಡ್ಡ ಕತ್ಲಾಗ ಈ ಗುಡ್ಡದಾಗ ಮರೇನ ಹೋಗ್ರಿ. ನೀ ಏನ್ ಬೇಕಾದ ಚಾಲೆಂಜ್ ಕೊಟ್ಟು ನಿನ್ ಚಾಲೆಂಜ್ ನಾ ಮಾಡ್ತಾನ. ಚಾಲೆಂಜ್ ಓಕೆ. ಆ ರೆಸ್ಟೋರೆಂಟ್ ಚಾನಲ್ದಾಗ ನಿನ್ನ ಚಾನಲ್ದಾಗ ನನ್ನ ಚಾನಲ್ ಅವ್ನ್ ಗಾಯ್ಸ್ ಅವ್ನ್ ಚಾನಲ್ ಒಳಗೆ ಕಂಟೆಂಟ್ ನಾಳೆ ಅವ್ನ್ ಚಾನಲ್ ಒಳಗೆ ಕಂಟೆಂಟ್ ಮಾಡುವ. ನಾಳೆ ಯಾರು ದೋಸ್ತವ್ರು ಪ್ರಪೋಸ್ ಮಾಡ್ತೀನಿ. ಬೇಕಾದವ್ರನ್ನ ಮಾಡ್ತಾನ. ಬಡ್ಸ್ಕೊಂಡು ಬಂದ್ರು ಪರವಾಗಿಲ್ಲ. ಅಯ್ಯೋ ದೇವ್ರ ಕಾಲ್ ಬಿಡ್ತನಕ. ನಾನು ಇವ್ರ ಚಾಲೆಂಜ್ ಕೊಟ್ಟಿದ್ದ ಮಾಡತ್ತೀನಕ್ಕ ಅಂತ ಹೇಳ್ಬಿಡ್ತೀನಿ ಲಾಸ್ಟ್. ನಾ ಚಾಲೆಂಜ್ ಕೊಟ್ಟು ಕಂಪ್ಲೀಟ್ ಮಾಡ್ಬೇಕು ಅಷ್ಟೇ. ಜೀವನ ಸಂಬಂಧ ರಿಸ್ಕ್ ಹೋಗ್ಬೇಕ. ಜೀವ ಹೋಗೋಂಗ್ ರಿಸ್ಕ್ ಹೋಗ್ಬಾರ್ದು. ನಾದನ್ಲಾಕ್ರಿ ಗೈಸ್, ನಾದನ್ಲ. ನಿನ್ಗೇನಾದ್ರೂ ನಾನ್ ನೋಡ್ಕೊತ ತಲೆ ಕಟ್ಸಂತಿ. ನಿನ್ಗೇನೇ ಆದ್ರೂ ಪರವಾಗಿಲ್ಲ, ನೀನ್ ಸತ್ರು ಪರವಾಗಿಲ್ಲ, ನಾನು ನಿನ್ ಬ್ಲಾಗ್ ಅಪ್ಲೋಡ್ ಮಾಡೇ ಮಾಡ್ತೀನಿ. ಬಾಗಡ್ದವ್ರಿಗೆ ಹೊತ್ತಿಗೆ ನಾವು ಮಾಡಿದೀಗ ಇರ್ಬಿಡ. ಅದಕ್ಕೆ ಭಾಳ ಕೇಳಿಸೈತೆ ಚಾಲೆಂಜ್ ಅಕ್ಸೆಪ್ಟೆಡ್ ಆರ್ ನಾಟ್? ಅಕ್ಸೆಪ್ಟೆಡ್. 90% ಲಾ ಕಂಪ್ಲೀಟ್ ಆಗೈತಿ ನಂದು. ಅದು ಕೇಳಿಸೋದು ಯಾರು ಬೇಕಾಗಿಲ್ಲ, ಒಬ್ಬರಿಗೆ ಮಾಡ್ಕೊಂಬಾರ್ದು ನಂಗೆ ಕೇಳಿಸೋದು. ನೋಡ್ರಿ ಗಾಯ್ಸ್, ನೋಡ್ರಿ ಗಾಯ್ಸ್, ಒಬ್ನೇ ಹೋಗಿ ಮಾಡ್ಕೊಂಡ್ ಬರ್ತಾನತ್ರಿ. ಅಲ್ರಿ ಇಂತ ಕತ್ಲಾಗಿ ಇವ್ ಕಂಪ್ನಿ ಕೊಡತಾನ ಲೆಕ್ಕ ಹಾಕ್ರಿ. ಇವ್ನ ಮ್ಯಾಲ ನನಗೆ ಎಟ್ ದೋಸ್ತಿ ಇರ್ಬೇಕ. ಸೊ ಇಷ್ಟೆಲ್ಲಾ ಮಾಡಿದ್ರು ಮತ್ ಈ ಮಾತುಗಳಿಗೆ ಏನ್ ಕಮ್ಮಿ ಇಲ್ಲ ಗೈಸ್. ಅವ್ ಏನಂದ್ರಿ 90% ಆಗೈತ್ರಿ, ನಾ ಒಬ್ಬ ಮಾಡ್ಕೊಂಡ್ ಬರ್ತಾನ ಅಂತಂದ್ರಿ. ಕೇಳಿಸೋದು ನಾಲ್ಮೋನ ಅದ್ರ ಸಂಬಂಧ ಲಾಲು ಅವ ಹೋಗನಂತರ ನಾ ಕಸ ಅಲ್ ಬಿಡ್ರಿ. ಅಪ್ಪೋ ದೇವ್ರ ಅಲ್ಲೆಲ್ಲ ಕಂಡಿ ನಾವೇನಾರ ಮಾಡ್ಕೊಂಡು ಏನಾರ ಆಯ್ತು ಅಂತಂದ್ರ ಅವ್ರ ಮನೆಯವ್ರು ನಾನ್ ಬ್ಲಾಗ್ ನೋಡ್ತಿರ್ತಾರ, ಕರಿತಾರ. ನಾನು ಅಲ್ಲಿ ಏನ್ ಮಾಡಿದಪ್ಪ ನನ್ ಮಗನ ಎಲ್ಲಿ ಕರ್ಕೊಂಡು ಹೋಗಿದ್ದಿ ಪಿಕ್ಚರ್ ಹಾಕೈತ್. ಮತ್ತೆ ಈಗ ಅಲ್ರಿ ಅವ್ನು ರಾತ್ರಿ ಐತ್ರಿ, ಮಧ್ಯರಾತ್ರಿ ಐತಿ. ನಿನ್ಗದೆ ಮಾಡ್ಯಾನ ನೋಡಕ್ಕೆ ಮಧ್ಯರಾತ್ರಿ ಐತಿ. ರಾತ್ರಿ 12 ಗಂಟೆಗೆ ಐತ್ರಿ ಗೈಸ್. 12 ಗಂಟೆ ರಾತ್ರಿ ಒಂಟಿ ಗುಡ್ಡದಲ್ಲಿ ರೋಡ್ ಗುಳುಗುಳು ಹೋದೆ ನಾನು ಈಗ. ಮಧ್ಯರಾತ್ರಿ ಬಾರೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಥಿಂಕ್ ಗುಡ್ ಡೂ ಗುಡ್. ಥಿಂಕ್ ಗುಡ್ ಡೂ ಗುಡ್. ಒಳ್ಳೇದ್ ಯೋಚನೆ ಮಾಡ್ರಿ, ಒಳ್ಳೇದ್ ಮಾತಾಡ್ರಿ. ನನ್ ಬ್ಲಾಗ್ ಎಂಡ್ ಮಾಡತ್ತಿಲ್ಲ. ಏನಾಯ್ತು? ಭಯ ಅನ್ನೋದು ನನ್ನ ಇಷ್ಟಾಗ ಇಲ್ಲ. ಮತ್ತೇನೋ ಎದುರು ಇದೆ ಅಂತ ಸಮಾಜದಾಗ ಐತಿ. ಜೋರ್ಲಿ ಹೇಳದ್ನ ಗೈಸ್. ಈಗ ಹೇಳು ಮಾತು ನೆನ್ಪಿಟ್ಕೋರಿ ಗೈಸ್. ಏನ್ ಹೇಳು? ಭಯ ಅನ್ನೋದು ನನ್ನ ಇಷ್ಟೇ ಇಲ್ಲ. ಆಮೇಲೆ ಗೊತ್ತಾಗತ್ರಿ ಗೈಸ್ ಅವ ಯಾವ ರೀತಿ ಭಯ ಪಡ್ತಾನಂತೆ. ವೇಟ್ ಅಂಡ್ ಸಿ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿಕನ. ಹೇಳಲೇ, ಟೈಮ್ 12 ಆಗೈತೆ. ನಿಂದೆ ಮಾಡಕ್ ಬಿಡ್ಲೆ, ನಾನು ಕಂಟೆಂಟ್ ಮರಿಬೇಡ ತಂದೆಯ ಒಲವ. ಗಾಯ್ಸ್ ಟೈಮ್ ಆಗಿದ್ರೆ 12 ಗಂಟೆ. ಹೊರಗೆ ಯಾವ ರೀತಿ ವೆದರ್ ಅಂತ ತೋರಿಸ್ತಾನೆ. ಯಾಕಂತಂದ್ರೆ ಹೊರಗೆ ಹೋಗೋದು ಬೇಡ. ಯಾಕಂತಂದ್ರೆ ಸ್ವಲ್ಪ ಅವ್ರು ಹೇಳಿದ ಪ್ರಕಾರ ಹೊರಗೆ ಸ್ವಲ್ಪ ಡೇಂಜರ್ ಐತಿ. ಸೊ 12 ಗಂಟೆಗೆ ಏನಕ್ಕೆ ರಿಸ್ಕ್ ತಗೋದು ಅಂತೇಳಿ ನಮ್ಮ ಹುಡುಗ ಪಾಚ್ಕೊಂಡ್ಬಿಟ್ಟಾನ ಇವಾಗ. ಸೊ ಗೈಸ್ ಹೊರಗಡೆ ನೋಡ್ರಿ ಥರ ಸಾಕಾಗೈತ್ರಿ ಗೈಸ್. ಒಳಗಡೆ ಟೆಂಟ್ ಒಳಗೆ ಫುಲ್ ಕಾವಾಗತೈತೆ. ಒಳಗಡೆ ಒಂಥರ ಕೋಲ್ಡ್ ವೆದರ್ ಐತಿ. ಹೊರಗಡೆ ಕೋಲ್ಡ್ ಐತಿ, ಬಟ್ ಹೊರಗಡೆ ಮಲ್ಕೋಬೇಕಂತಂದು ಪ್ಲಾನ್ ಇತ್ತು. ಬಟ್ ಯಾಕೆ ಬೇಕ್ರಿ ಗೈಸ್, ಏನೋ ಸೀನ್ ಆಗಿಬಿಡ್ತ ಮತ್ತೆ. ಸೊ ಗೈಸ್ ಇವಾಗ ಸಕ್ಕ ಟಯರ್ಡ್ ಆಗೈತೆ. ಸೊ ಮಲ್ಕೋತೀವಿ. ಬೆಳಿಗ್ಗೆ ತೋರಿಸ್ತೀನಿ ಗೈಸ್ ಸನ್ರೈಸ್ ತೋರಿಸೋ ಪ್ಲಾನ್ ಐತಿ. ಇಲ್ಲಿಂದ ಸ್ವಲ್ಪ ಮೇಲೆ ಹೋಗ್ಬೇಕು. ಮೇಲೆ ಹೋದ್ರೆ ಸನ್ರೈಸ್ ಕಾಣಿಸುತ್ತೆ. ಸನ್ರೈಸ್ ಆಗೋದು ಕಾಣಿಸುತ್ತೆ. ಸನ್ರೈಸ್ ಆಗೋದು ಕಾಣಿಸ್ತೈತಿ. ತೋರಿಸ್ತೀನಿ ಗೈಸ್. ಟೈಮ್ ಆಗಿದ್ರಿ ಬೆಳಗ್ಗೆ 5:14 ಆ್ಯಂಡ್ ನೋಡ್ರಿ. ಆ್ಯಂಡ್ ಇವಾಗ ಸನ್ರೈಸ್ ಆಗದ. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. 1 ಕಿಲೋಮೀಟರ್ ಆಗುತ್ತೆ ಗೈಸ್. ಮ್ಯಾಲ ಗುಡ್ಡ ಹಾಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಗೈಸ್ ಇನ್ನೊಂದು ನೋಡ್ರಿ, ಅಲ್ಲಿ ಟ್ರೈನ್ ಹೊಂಟೈತಿ. ಸೌಂಡ್ ಕೇಳ್ಸತ್ರ ಬಂದು ನಿಮ್ಗೆ ನೋಡ್ರಿ ಗೈಸ್. ಟ್ರೈನ್ ನೋಡ್ರಿ.
ಬರೀ ಒಂದು ಸನ್ರೈಸ್ ನೋಡಪ್ಪ ನೋಡ್ಕೊಂಡ್ ಹೋಗೋಯ್ ಗೈಸ್. ನಾನು ರೆಕಾರ್ಡ್ ನನ್ನ ಕ್ಯಾಮ್ರಾ ಸ್ಟಾರ್ಟ್ ಮಾಡ್ಬಿಟ್ಟು ಬಿಡ್ಬೇಕು. ಬರೀ ಒಂದು ಸನ್ರೈಸ್ ನೋಡಕ್ ನೋಡ್ರಿ ಗೈಸ್. ಗೈಸ್ ಅಷ್ಟು ದೂರ ಐತ್ರಿ ಇಲ್ಲಿ ಮ್ಯಾಲೆ ಹೋಗ್ಬೇಕ. ಸೊ ಅದಕ್ಕೋಸ್ಕರ ಮೇನ್ ಕಂಟೆಂಟ್ ಇಂಪಾರ್ಟೆಂಟ್ ಬಾಯ್ಸ್, ಕಂಟೆಂಟ್. ನೋಡ್ಕೊಂಡು ನೋಡಿ ಬಿದ್ದಿದ್ದೆ ಗೈಸ್. ಆಲ್ಮೋಸ್ಟ್ ಬಂದು ಇನ್ನೊಂದು ಸ್ವಲ್ಪ ಐತಿ, ಏನಪ್ಪಾ ಅಂತಂದ್ರೆ ಇಲ್ಲಿ ಏನೋ ಪ್ರಾಬ್ಲಮ್ ಮೇಲೆ ಇರಾಕಂತಂದ್ರೆ ಮುಳ್ಳದು ಭಾಳ ಅದಾವ್ರಿ ಗೈಸ್. ಇಲ್ಲಿ ಮುಳ್ಳಂದ್ರೆ ಕೆಲವೊಂದು ಸ್ವಲ್ಪ ಗಿಡ ಐತ್ರಿ, ಅದು ಅದು ಕಾಣಂಗಿಲ್ರಿ ಗೈಸ್. ಹೋಗ್ಬೇಕಾರ ಯಾವಾಗ ಎಲ್ಲಿ ಪ್ಯಾಂಟಿಗೆ ಹತ್ಕೋತ ಹೇಳಕ್ ಬರಂಗಿಲ್ಲ. ಹತ್ಕೋತಂತಂದ್ರೆ ಬಿಡಂಗಿಲ್ರಿ. ಎಲ್ಲಿ ನೋಡ್ರಿ ಗೈಸ್, ಇದೆಲ್ಲ ಹತ್ಕೋತು ಇದ್ರ ಮುಳ್ಳ ಎಪ್ಪೋ ದೇವ್ರ ಗೈಸ್. ಒಟ್ಟೆ ಬಿಡಂಗಿಲ್ರಿ ಇದು. ಇಂಥವು ಭಾಳ ಅದಾವ್ರಿ ಇಲ್ಲಿ. ಪಿಕ್ಚರ್ ಆಗ್ಬಿಡ್ತಾವ್ರಿ ಗೈಸ್ ಆಮೇಲೆ. ಅಯ್ಯಪ್ಪ ನಂಗೆ ಯಾವುದೋ ಒಂದು ಕಾಡಿನ ಮಿಡಲ್ ಬಂದಂಗೆ ಫೀಲ್ ಆಗತೈತಿ ನೋಡ್ರಿ. ಆ ಕಡೆ ಈ ಕಡೆ ಸುತ್ತ ಕಡೆ ಎಲ್ಲ ಗಿಡಗಳ, ಈ ಕಡೆ ಗುಡ್ಡ, ಮುಂದಾವ ಹಿಂದೆ ನಾನು. ಅಯ್ಯೋ ಗಾಯ್ಸ್, ಅಂತೂ ಮ್ಯಾಲೆ ಬಂದ್ರಿ. ಇನ್ನ ಮ್ಯಾಲೆ ಹೋಗ್ಬೇಕ. ಬಟ್ ಮ್ಯಾಲೆ ಹೋಗ್ಬೇಕಂತಂದ್ರೆ ಇನ್ನೂ ಭಾಳ ಗುಡ್ಡ ಇರ್ಬೇಕ್ರಿ. ನಾವು ಇಲ್ಲಿ ಬಂದಿದ್ದೆ ನೋಡ್ರಿ ಗಾಯ್ಸ್. ಎಲ್ಲಿಂದ ಎಲ್ಲಿ ತನಕ ಬಂದ್ಬಿಟ್ಟಿವಿ. ಇಲ್ಲಿಂದ ಸನ್ರೈಸ್ ಕಾಣತ್ತಂತ ಅನ್ಸದ್ರಿ. ಕಾಣತ್ರಿ ಹೀಗೆ ಇಲ್ಲ ಎಷ್ಟು ಐತೆ ನೋಡಿಲ್ಲ ಆ ಮುಳ್ಳಿನ ಗಿಡ ಆಗ ತೋರಿಸಿಲ್ಲ. ನಿಮಗಿದು ಗೊತ್ತೇ, ನಿರ್ಜನ ಪ್ರದೇಶದಲ್ಲಿ ನಾವಿಬ್ಬರೇ. ಹೆಂಗಿದೆ ನನ್ನ ಡೈಲಾಗ್? ಖರಾಬ್ ಆಗೈತಿ. ಯಾರೋ ಡೈಲಾಗ್ ಹೇಳ್ತಾನಂತಂದ್ರೆ ಏನೋ ಹೇಳ್ತಾನಂತ ಅನ್ಕೊಂಡ್ರಿ. ಯಾರೊಬ್ರು ಇಲ್ರಿ, ಇಂಥ ಜಾಗದಾಗ ಬಂದ ಸನ್ರೈಸ್ ಥಿಂಕ್ ಮಾಡತ್ತೀವಿ. ಅಕ್ಕ ಹಾಕಿರಿ ನಮ್ಗೆ ಎಟ್ಟ ಏನಂತಾರ ಅದಕ್ಕೆ? ಅವಕಾತ್ ಅನ್ನಂಗಿಲ್ಲ. ಇದಕ್ಕೆ ತಿಂಡಿ ಅಂತಾರ. ಹಠ ಅಲ್ಲ ಅದು, ಅಲ್ಲ ಹಠ ಅಲ್ಲ ಅದು, ಹೊಲಸು ಚಟ. ಸನ್ರೈಸ್ ನೋಡ್ಬೇಕು ಅನ್ನೋದು ಹೊಲಸು ಚಟ ಅಲ್ಲೋ. ಅದು ಕಾಯಿಸೋದು ಎಷ್ಟು ಖತರ್ನಾಕ್ ಇದು ಗೊತ್ತನ್ರಿ. ಅಲ್ಲೆಲ್ಲ ಮನೆ ಯಾವುದೋ ಒಂದು ಪ್ಯಾಲೇಸ್ ನೋಡಿದಂಗೆ ಫೀಲ್ ಆಗಾಯ್ತು ನಂಗೆ. ಮಸ್ತ್ ಗಾನ ಆಯ್ತ್ರಿ. ಅಲ್ಲಿ ಅಷ್ಟೇ ಊರೈತಿ, ಈ ಕಡೆ ಏನೂ ಇಲ್ಲ. ಅಲ್ಲಿ ಅಲ್ಲಿ ಆ ಪ್ಯಾಲೇಸ್ ಮುಂದೆ ಹಗರ್ಕ ಟ್ರೈನ್ ಹೊಂಟೈತಿ. ಅಲ್ಲಿ ಕಾಣತಿರ್ಬೋದು ನಿಮ್ಗೆ. ಪ್ಯಾಲೇಸ್ ಅಲ್ರಿ ಅದು ಪ್ಯಾಲೇಸ್ ಎಲ್ಲ ಹೋಗೋದ ಊರೈತೆ. ಅಲ್ಲಿ ಊರ ಮುಂದೆ ಒಂದು ಟ್ರೈನ್ ಹೊಂಟೈತ್ರಿ ಗೈಸ್. ಸಾಕಾಗೈತ್ರಿ ವ್ಯೂ ಮಾತ್ರ. ನೀವು ಫೋನ್ದಾಗ ನೋಡ್ರಿ ಇವಾಗ ಬೆಳಿಗ್ಗೆ ಏನು ಕಾಣಿಸಲ್ರಿ. ಬಟ್ ಬೆಳಿಗ್ಗೆ ಅದೇ ಈ ಹೊತ್ನಾಗ ಏನು ಕಾಣಿಸಂಗಿಲ್ಲ ರೀ. ಇಲ್ಲೇ ನಿಂತು ನೋಡ್ರೆ ಕಾಣಿಸ್ತೈತ್ರಿ, ಸಾಕಾದಾಗ ಕಾಣಿಸ್ತೈತ್ರಿ. ಇಲ್ಲಿ ರೋಡ್ ಐತ್ರಿ, ಇಲ್ಲೇ ಮುಂದೆ ಇದು ಕಾಣಿಸ್ತಿರ್ಬೋದು ನೋಡಿ ಗೈಸ್. ರನ್ನರ್ ವಿವೇಕ್ ಒಂದು ಚಾಲೆಂಜ್ ಹಾಕ್ಯಾನ್ರಿ ಗೈಸ್. ಏನು ಗೊತ್ತ್ರಿ, ನಾ ಬಾಳೆ ಅಲ್ಲಿ ಐತಿರಲ್ಲ ರೀ, ಅಲ್ಲೊಂದು ಗಿಡ ಕಾಣತೈತಿರಲ್ಲ, ಅಲ್ಲಿ ಯಾವ್ದಾರ ಎಲ್ಲಿ ಹೋಯ್ರ ಒಂದು ಟಂಕಿ ಯಾರು ತೊಗೊಂಬರ್ಬೇಕು. ಟಂಕಿ ಬೇಡ, ಒಂದು ಎಲ್ಲಿ ತೊಗೊಂಬರ್ಬೇಕ್ರಿ ಗೈಸ್. ಇಲ್ಲಿಗೆ ಬಂದು ಯಾರು ಫಸ್ಟ್ ಮುಟ್ತಾರ ಅವ್ರು ಫಸ್ಟ್. ಚಾಲೆಂಜ್ ಅಕ್ಸೆಪ್ಟೆಡ್ ಗೈಸ್. ನಿನ್ನೆ ನಾ ಕೊಡಿ ಚಾಲೆಂಜ್ ಅಂತ ಅವ್ನು ತೋಲ್ಲ, ಇವತ್ತು ಅವ್ನು ಕೊಡಿ ಚಾಲೆಂಜ್ ನಾ ತೊಗೊಳತ್ತ. 3 1 2 3. ಅಯ್ಯಪ್ಪ ಸೊ ಗೈಸ್, ಏನಾಗಲಿಲ್ಲ. ನಾನು ಮಿಸ್ ಆ ಕಡೆ ಹೋದನ್ರಿ. ಕ್ಯಾಮ್ರಾ ಆ ಕಡೆ ತಿಳಿದಿದ್ನೆ. ಅವನಿಗೆ ಮುಂಚೆ ನಾನು ಹೋಗಿದ್ದ. ನಾ ಆ ಕಡೆ ಹೋದ್ ಮಿಸ್ ಆಯ್ತು ಅಷ್ಟ. ನನಗಿಂತ ಮುಂಚೆನ ಹರ್ಕೊಂಡ್ರಿ. ಬರ್ಬೇಕಾದ್ರೆ ಈ ಕಡೆ ಸ್ವಲ್ಪ ಸ್ಲಿಪ್ ಆಗಿ ಹೊಡೋದ. ನಾವು ಕಲ್ಲಿನ ಜಿಗಿಂದ್ರಿಪ್ಪ. ಏನಿಲ್ಲ ಅನ್ನಿಸ್ತೀವಿ. ನಾ ಕನ್ಫ್ಯೂಸ್ ಆಗಿದೆ. ಹಚ್ಚ ಕಡೆ ಇದ್ ಮಾಡಿ ಇದು ಕಂಡೆ ಅಲ್ಲ, ನನಗೆ ಟೈಮ್ ಲಾಸ್ ಹಚ್ಚದ ಇಲ್ಲಿ. ಯಪ್ಪ ದೇವ್ರ, ಏನೋ ಬರ್ದಂಗ ಆತ ಹೊಟ್ಟಿಗೆ. ಭಾಳ ಜಿಗಿದ್ನಿ, ಭಾಳ ಜಿಗಿದ್ನಿ. ಏನಿಲ್ಲ, ಒಂದು 2-3 ಟನ್ ಜಿಗಿದ್ನಿ. ಮಿಸ್ ಆಗಿ ಜಿಗಿದ್ ಹೆಂಗೆ ಗೊತ್ತಾನೆ. ಜಿಗಿದಿದ್ದು ಎಲ್ಲರ ಮುಂದೆ ಕಲ್ಲು ಇದ್ರಿಗೆಲ್ಲ ತೂಕ ಕೈ ಜರ್ದತ್ತಂದ್ರೆ ನನ್ನ ಮುಖ ನೋಡ್ಕೊಂಡಿತ್ತು. ನಾರ್ಮಲ್ ಮನೆ ಕನ್ಫ್ಯೂಸ್ ಏನಂತಾರ ಆ ಕಡೆ ಹೋದ್ ನೋಡ.
ಗೈಸ್ ಐ ಆಮ್ ದ ವಿನ್ನರ್. ಏನೋ ವಿನ್ನರ್ ಅಲ್ಲ, ಇಲ್ಲಿ ಕ್ಯಾಮ್ರಾ ಐತೆ ಅನ್ನೋದು ಕಾಣ್ಬಾರ್ದು ಬೆಳಗ್ಗೆ. ಇವಾಗ ನಿಮಗೆ ಟ್ರೈನ್ ಕಾಣಿಸೋದು ನೋಡ್ರಿ ಗೈಸ್, ಅಲ್ಲಿ ನೋಡ್ರಿ. ಅವಾಗ ರಾತ್ರಿ ತೋರಿಸಿನಿ ಕಾಣಿಸಲ್ವ, ವ್ಯೂ ಕಾಣಿಸೋವತ್ತ. ಹಾಂ ಗೈಸ್ ಅಲ್ಲಿ ನೋಡ್ರಿ, ಮುಚ್ಕೋತ್ರಿ ಅದು. ಗೈಸ್ ಸನ್ರೈಸ್ ನೋಡ್ಬೇಕಂತೇಳಿ ಕರೆಕ್ಟಾಗಿ 5 ಗಂಟೆಗೆ 5:13 ಐತಲ್ಲ, 5:13 ಅಂದ್ರೆ ಇಲ್ಲಿ ಬಂದು ಕುಂತೀವಿ. ಬಂದು ಕೂತ್ರು ಗೈಸ್ 6:15 ಆಗಬಹುದು, 6:15 ಆಯ್ತ್ರಿ. ಅಷ್ಟಾದ್ರೂ ಇನ್ನೇ ನೋಡ್ರಿ, ಇನ್ನೇ ಆಗತ್ತಿಲ್ಲ ಗೈಸ್. ಮನೆ ಆಗಿದ್ದಾಗ ಅದೆಲ್ಲ ಬ್ಯಾಡ ಬಿಡ್ರಿ ಗೈಸ್. ಮನೆ ಆಗಿದ್ದಾಗ ಕೋಳಿ ಕೂಗಿ ಕೊಂದೋಗಿತಾರ, ಕೋಳಿ ಅಣಗದಕ್ಕನ ಹೇಳಂಗಿಲ್ಲ. ಆದ್ರೆ ಇವಾಗ ಜಲ್ದಿ ಹೇಳ್ದ ಏನೋ ನೋಡ್ಬೇಕಂತಂದು ಕೂತಾಗ ಸನ್ರೈಸ್ ಆಗತ್ತಿಲ್ಲ. ಗೈಸ್ ಇನ್ನೊಂದು ಏನು ಗೊತ್ತ್ರಿ, ಬರ್ರಿ ತೋರಿಸ್ತೇನೆ ರೀ ನಿಮ್ಗೆ. ಅಲ್ಲಿ ನೀವು ಅರಸು ಪಿಕ್ಚರ್ ನೋಡ್ರಿ ಅಲ್ರಿ, ಪುನೀತ್ ರಾಜ್ಕುಮಾರ್ ಸರ್ ಸನ್ರೈಸ್ ನೋಡಿ ಕುಣಿದಾಡ್ತಿರ್ತಾರಲ್ರಿ. ಸೊ ಅದೇ ಟೈಪ್ ಐತೆ ನೋಡ್ರಿ ಕ್ಲೈಮೇಟ್. ಸೊ ಅಲ್ಲೊಂದು ಅದೇನೋ ಟವರ್ ಏನದ ಗೈಸ್, ಟವರ್ ಐತ್ರಿ ನೋಡ್ರಿ. ಇಲ್ಲಿ ಟವರ್ ಕಾಣತ್ತಿರ್ಬೋದು ನಿಮ್ಗೆ ಚಿಕಡೆ. ಇಲ್ಲ ಹಾಂ ಇಲ್ರಿ, ಇಲ್ಲಿ ಟವರ್ ಕಾಣ ಐತಿ. ಕರೆಕ್ಟಾಗಿ ಅಲ್ಲೇ ಆಗತ್ತೆ ನೋಡ್ರಿ ಸನ್ರೈಸ್, ಅಲ್ಲೇ ಆಗತ್ತೆ ರೀ. ಅದನ್ನ ಆ್ಯಕ್ಟಿಂಗ್ ಮಾಡ್ತೇನೆ, ಅದನ್ನ ಹಚ್ಚನು ಅರಸು ಪಿಕ್ಚರ್ ಅಂದ ಹಚ್ಚನ. ಗಾಯ್ಸ್ ಇನ್ಕ ತನಕ ಕೈ ತೋರ್ಸಂಗ ಬರೀ ಜಸ್ಟ್ ಅವ್ನು ಅಷ್ಟ ಆಗೈತೆ ಅಂತ ನನ್ಗೊಂಡು ಕೂತೀನಿ. ಇವಾಗ ನೋಡ್ರಿ ಇಲ್ರಿ ಫೋಕಸ್ ಆಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಆಗುತ್ತೆ. ಜೂಮ್ ಹಾಕೋಣ ಶೂಟ್ ಕೈ ಸಕಾರ ಫೋಕಸ್ ಆಗೋದು ನೋಡ್ರಿ. ಎಸ್ ಯಪ್ಪೋ ಗೈಸ್ ಫೈನಲಿ ಜೋಡ್ಲೆ ಬಂದ್ರೆ ಜೋಡಿಯಲ್ಲಿ ನೋಡ್ಬೇಕು. ಸೊ ಒಬ್ಬೊಬ್ರಿಗೆ ಅದ್ರ ಅದೆಲ್ಲ ಫೈನಲಿ ಹೋಗಾಕೈತಿ, ಕೆಚ್ಕೊಂಡು ಕೂತೂರಿ ಕೈ. ಆ ರನ್ನಿಂಗ್ ಇದನ್ನ ರನ್ನಿಂಗ್ ಕಾಂಪಿಟೇಷನ್ ಇಟ್ಟಿದ್ ನೋಡ್ರಿ, ಅದು ಅವಾಗ ಗೈಸ್ ಸನ್ರೈಸ್ ನೋಡ್ಕೊಂಡ್ ಬಂದಿರಿ. ಯಾವ ರೀತಿ ಇತ್ತು ಅನ್ನೋದು ಕಮೆಂಟ್ ಸೆಕ್ಷನ್ ಆಗ್ರಿ, ಟೈಮ್ ಲ್ಯಾಪ್ಸ್ ಇಟ್ಟಿದ್ದು. ಆ್ಯಂಡ್ ಇವಾಗ ಫೈನಲಿ ಸನ್ರೈಸ್ ಆಗೈತ್ರಿ. ನೋಡ್ಕೊರಿ ಯಾವ ರೀತಿ ಐತೆ ಅಂತ ಸಾಕಾದ ಕಾಣತೈತ್ರಿ ಗೈಸ್ ಒಟ್ಟ. ಆ್ಯಂಡ್ ಇಲ್ಲಿ ಸನ್ರೈಸ್ ಆಗತೈತಿ, ಇಲ್ಲಿ ನಮ್ಮ ಜೋಕೆಟ, ಇಲ್ಲಿ ನಮ್ಮ ವಿವೇಕ, ಆ್ಯಂಡ್ ಅಲ್ಲಿ ಕಾಣತಿಲ್ರಿ ಕಪ್ಪು ಗೈಸ್ ತೋರಿಸ್ತೀನಿ. ಆ್ಯಂಡ್ ಅಲ್ಲಿ ಕಾಣತೈತಿ ನಮ್ಮ ಟೆಂಟ್, ಅಲ್ಲಿನ ಗೈಸ್ ಅಲ್ಲಿ ಕಾಣತೈತಿ ನೋಡ್ರಿ ನಾವು ಟೆಂಟ್ ಹಾಕಿದ್ದೆ. ಸೊ ಅಲ್ಲಿಂದ ಇಲ್ಲಿ ತನಕ ಬಂದಿರಿ ಸನ್ರೈಸ್ ನೋಡ್ಬೇಕಂತೇಳಿ. ಆ್ಯಂಡ್ ಫೈನಲಿ ಸನ್ರೈಸ್ ಆಯಿತು. ಇವಾಗ ನಮ್ಮ ಟೆಂಟ್ ಹತ್ರ ಹೋಗೋಣ. ಟೆಂಟ್ ಹತ್ರ ಹೋಗಿ ಟೆಂಟ್ ತೆಗೆದು ಬರ್ರಿ ಗೈಸ್, ಲೆಟ್ಸ್ ಗೋ. ಗೈಸ್ ನಾವು ಬಂದಿದ್ದು ಹಾದಿನ ಮರ್ತು ಬಿಟ್ಟಿವ್ರಿ. ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಕಾಡೊಳಗೆ ಗುಡ್ಡದಾಗ ಅಲ್ಲಿಗೆ ಹೋಗ್ಬೇಕ್ರಿ ಗೈಸ್. ನಾವು ಅಲ್ಲಿಗೆ ಹೋಗ್ಬೇಕು, ಇವಾಗ ಹಾದಿ ಗೊತ್ತಾಗತ್ತಿಲ್ಲ. ಸೊ ಅದಕ್ಕೆ ಎಲ್ಲೋ ಅಂತಂದ್ರೆ ಹೊಂಟೀವಿ. ಒಟ್ಟು ಹೋಗಿ ಟೆಂಟ್ದಾಗ ಕೂಡಿಸ್ರೆ ಸಾಕಪ್ಪ ಗೈಸ್. ಕರ್ಕೊಂಬಂದ ಇವರಿ ಗೈಸ್, ಎಲ್ಲಿ ಕರ್ಕೊಂಬಂದು ಹಂಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲರೂ ಜಾಸ್ತಿ ಎಕ್ಸ್ಟ್ರಾ ಕರ್ಕೊಂಡು ಅಡ್ಯಾಡಿದಪ್ಪ ಕರ್ಮ ಗುರು. ಉಯ್ಯಪ್ಪ ಗೈಸ್ ಆಯ್ತು ನೋಡ್ರಿ ನಮ್ಮ ಟೆಂಟ್ ಗೈಸ್. ವಾ ನಮ್ಮ ಟೆಂಟ್ ಒಂದೇ ಹಂಗೆ ಆರಾಮ, ನಮ್ಮ ಟೆಂಟ್ ಒಂದೇ ಹಂಗೆ ನಿಂತೈತೆ ನೋಡ್ರಿ ಅಲ್ಲಿ ಗೈಸ್. ನಿಂತೈತೆ ಅಲ್ಲಿ ಕೂತೈತಿ ಗೈಸ್. ಇದೆ ನಾವು ಬಂದಿದ್ದ ಹಾದಿ. ಲೆಟ್ಸ್ ಗೋ ಅಪ್ಲೋಡಿಂಗ್ ಮಾಡ್ತೀವಿ ತಾರ್ಗತ್ತೆ ನಾವು ಒಂಥರ. ಗೈಸ್ ಫೈನಲಿ ನಮ್ಮ ಟೆಂಟ್ ಒಳಗೆ ಬಂದ ಟೆಂಟ್ ತಾಗ್ಬತ್ತ. ಇಲ್ಲಿ ನೋಡ್ರಿ ಗೈಸ್ ನಮ್ಮ ಟೆಂಟ್. ಎಸ್ ಎಲ್ಲ ಕ್ಲಿಯರ್, ಎಲ್ಲ ತೊಗೊಂಡ್ಬಿಡಿದ್ರಿ. ಇವಾಗ ಟೆಂಟ್ ತೆಗೆದು ಬರ್ರಿ ಗೈಸ್. ಸೊ ಗೈಸ್ ಟೆಂಟ್ ಎಲ್ಲ ತೆಗಿತ್ರಿ. ಸೊ ಟೆಂಟ್ ಎಲ್ಲ ತೆಗೆದು ಎಲ್ಲ ತೊಗೊಂಡೈತಿ. ಸೊ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ನಾವು 2 ಪ್ಲಾಸ್ಟಿಕ್ ಬಾಟಲ್ ತೊಗೊಂಡಿದ್ದು, ಅದನ್ನು ತೊಗೊಂಡೋಗಿ ಇವಾಗ ಇಲ್ಲಿ ಏನು ಆ ಪರಿ ಏನು ಹೊಲಸಾಗಿರ್ಲಿಲ್ಲ ರೀ. ಹಾಕ್ಬಿಡಪ್ಪ ನನ್ನ ಕಡೆನ ನಾ ತೊಗೊಂಡೋಗ್ನು. ಸೊ ಗೈಸ್ ಇಲ್ಲಿ ಏನು ಹೊಲಸಾಗಿರ್ಲಿಲ್ಲ, ಇಲ್ಲಿ ಪ್ಲಾಸ್ಟಿಕ್ ಎದ್ದು ಏನು ಬಿದ್ದಿರಲಿಲ್ಲ. ಸೊ ಅದಕ್ಕೆ ಗಲೀಜ್ ಏನು ಮಾಡಿಲ್ಲ ನಾವು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡ್ರಿ. ಸಿಗನ್ರಿ ಮುಂದಿನ ವ್ಲಾಗ್ದಾಗ ಇನ್ನ ಸಖತ್ತಾಗಿರೋ ಕಂಟೆಂಟ್ ಬರ್ತಿರ್ತಾವ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗನ್ರಿ ಮುಂದಿನ ವ್ಲಾಗ್ದಾಗ. ಆ್ಯಂಡ್ ಲವ್ ಯು, ಟೇಕ್ ಕೇರ್, ಬಾಯ್ ಗೈಸ್.